व्याख्यामुद्रां करसरसिजैः पुस्तकं शङ्खचक्रे विभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशविप्लावयनमाविर्भूयादनगमहिमा मानसे वागधीशः नमस्ते प्राणेश प्रणत विभवायावनिमगाः नमः स्वामिन् रामप्रियतम नमन् गुरुगुण नमस्तुभ्यं भीमप्रबलतम कृष्णेष्ट भगवन् नमः श्रीमन्मध्वप्रदिश सुदर्शनो जय जय श्री गुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 112ನೆಯ ಪ್ರವಚನ. ಭೀಷ್ಮರು ಅನೇಕ ಕಾಲದ ತನ್ನ ಅಧ್ಯಯನದ ನೆಲೆಯಲ್ಲಿ ಇತ್ತ ಯೌವನಾಶ್ವನಿಗೆ ಮಾಂಧಾತ್ರವಿಗೆ ಆಂಗಿರಸರು ಉಚ್ಚತ್ತಿರು ಹೇಳಿರತಕ್ಕಂತಹ ಮಾತುಗಳನ್ನು ತಿಳಿಸಿಕೊಡ್ತಾ ಇದ್ದಾನೆ. ಧರ್ಮರಾಜ ಅನೇಕ ಬಗೆಯ ರಾಜಧರ್ಮಗಳ ಚಿಂತನೆಗೆ ತನ್ನನ್ನು ತೊಡಗಿಸಿಕೊಂಡಿದ್ದಾನೆ. ಹೀಗಾಗಿ ಭೀಷ್ಮರು ಮತ್ತೆ ನೆನಪುಗಳ ಬುತ್ತಿಗಳನ್ನು ಬಹಿರಂಗಪಡಿಸಿದ್ದಾರೆ. ಹೀಗಾಗಿ ನಮಗೆ ಅವರೆಲ್ಲ ಹೀಗೆಲ್ಲ ಹಿಂದೆ ಮಾತಾಡಿಕೊಂಡಿದ್ದಾರೆ ಎನ್ನುವುದಾದ್ರೂ ಕೇಳಲಿಕ್ಕೆ ಬರುತ್ತೆ. ಧರ್ಮರಾಜ ಕೇಳಲಿಕ್ಕೆ ಹೋಗಿ ನಮಗೆ ಅವರೆಲ್ಲ ಕೇಳಿಕೊಂಡಿದ್ರು ಅಂತ. ಬಹಳ ಸುಂದರವಾದ ಕೆಲವು ಸಣ್ಣ ಸಣ್ಣ ಗೆರೆಗಳು, ಅದ್ಭುತವಾದಂತಹ ಚಿಂತನೆಗಳನ್ನು, ವಿಶಾಲವಾದ ಆಲೋಚನೆಗಳೆಡೆಗೆ ಅವು ತೆರೆದುಕೊಳ್ಳುತ್ತೆ. ಸ್ವಧರ್ಮೇ ವರ್ತಮಾನಾನಾಂ ಅರ್ಥಸಿದ್ಧಿ ಪ್ರದರ್ಶ್ಯತೆ. ಒಳ್ಳೆ ಕೆಲಸಗಳು ಕೈಗೂಡುವುದು ಯಾವಾಗ, ಸಂಪತ್ತು ಯಾವತ್ತು ಘಟಿಸ್ತದೆ, ಒಳ್ಳೆ ವಿಷಯಗಳು ಎಲ್ಲ ನೆಲೆಗೊಳ್ಳುತ್ತಾವೆ ಕೇಳಿದ್ರೆ ಅವರ ಕೆಲಸದಲ್ಲಿ ಅವರು ತೊಡಗಿಕೊಂಡಾಗ ಅಂತ. ಸ್ವಧರ್ಮದ ಪ್ರವೃತ್ತಿ ತದೇವ ಮಂಗಳಂ, ಅದುವೇ ಒಳ್ಳೆಯದೇ. ಲೋಕಃ ಸರ್ವಃ ಸಮನ್ವರ್ತದೆ. ಇಡೀ ಜನ ಸಮುದಾಯ ಯಾವುದು ಒಳಿತಾಗುತ್ತೋ ಅದನ್ನೇ ನಡೆಸಿಕೊಂಡು ಬರ್ತದೆ. ಹೀಗಾಗಿ ಒಳ್ಳೆಯದಾಗಲಿ. ಲೋಕ ಅಂದ್ರೆ ಜನ ಅವರವರ ಕೆಲಸಗಳಲ್ಲಿ ನಿರ್ವ್ಯಾಜವಾಗಿ ತೊಡಗಿಕೊಳ್ಳಲಿ. ಒಂದೊಮ್ಮೆ ಅವರವ ಕೆಲಸ ಮಾಡದೆ ಅನ್ಯಾಯ ಆದರೆ, ತಪ್ಪು ನಡೆದರೆ, ಕೆಟ್ಟದಾದರೆ, ಅವರ ಕೆಲಸ ಮಾಡಲಿಲ್ಲ ಎನ್ನುವುದು ಅದು ಅಧರ್ಮವೇ, ಅದು ಕೆಟ್ಟದೆ, ಅವನು ಪಾಪಿ ಅನಿಸ್ತಾನೆ. ಹೀಗಾಗಿ ಇದನ್ನೊಮ್ಮೆ ಈ ರೀತಿಯಾದ ವ್ಯವಸ್ಥೆ ಸಮಾಜದಲ್ಲಿ ನಡೆದು ಬಿಟ್ರೆ, ಯಾರೂ ಅವರ ಪಾಡಿನ ಕೆಲಸವನ್ನು ಮಾಡುವುದರಲ್ಲಿ ಯಶಸ್ವಿಯಾಗದೆ ಮಾಡದೆ ನಿಂತಲ್ಲಿ ಅದನ್ನು ತಡೆಯದೆ ಕೂತರೆ ರಾಶ ಅಥವಾ ಸಮಾಶ. ಹಾಗೇನಾಗುತ್ತೆ ಲೋಕದಲ್ಲಿಂದ ಉಚ್ಛಿದ್ಯತೆ ಧರ್ಮವೃತ್ತಂ. ಒಳ್ಳೆಯ ಕೆಲಸಗಳು, ಧಾರ್ಮಿಕ ಭೂಮಿಕೆಗಳು ಇಲ್ಲ ಆಗ್ತವೆ, ನೆಲ ಕಚ್ಚುತ್ತವೆ. ಅಧರ್ಮೋಹ ವರ್ತತೆ ಮಹಾನ್. ಕೆಟ್ಟದೆ ಹೆಚ್ಚು ತಾಂಡವ ಮಾಡತ್. ಇದರಿಂದ ಭಯಮಾಹುಹು ದಿವಾರಾತ್ರಂ. ರಾತ್ರಿ ಹಗಲೆನ್ನದೆ ಯಾವ ಕಾಲದಲ್ಲಿಯೂ ಜನರಿಗೆ ಹೆದರಿಕೆ ಉಂಟಾಗ್ತದೆ. ತಪ್ಪಿನಿಂದಾಗಿ ಅನರ್ಥಗಳಾಗ್ತವೆ. ಯದಾ ಪಾಪೋನ ಮಾರ್ಯತೆ. ಹಾಗಾಗಿ ತಪ್ಪುಗಾರನನ್ನು, ಸ್ವಧರ್ಮ ಮಾಡದಿರುವವನನ್ನು ಚೆನ್ನಾಗಿ ಶಿಕ್ಷಿಸಿ ಅವನಿಂದ ತಪ್ಪಾಗದಂತೆ ನಿಲ್ಲಿಸಿ ಸಮಾಜವನ್ನು ಬೆಳೆಸಬೇಕು ಅಂತ ಹೇಳುತ್ತಾರೆ. ಇದನ್ನು ಬಹಳ ಬಾರಿ ಜೋರಾಗಿ ಉಚ್ಚತ್ಯರು ಹೇಳುತ್ತಾರೆ. ಪಾಪನನ್ನು ಅಂದ್ರೆ ತಪ್ಪು ಮಾಡಿದವನನ್ನು, ಪಾಪಿಯನ್ನು, ಅನ್ಯಾಯಗಾರನನ್ನು ಶಿಕ್ಷಿಸಿ, ತಡೆಯಿರಿ, ನಿಲ್ಲಿಸಿ, ಒಳ್ಳೆದು ಮಾಡುವಂತೆ ಮಾಡಿಸಿ ಅಂತಾರೆ. ಕೆಟ್ಟವರ ಉಪಟಳದಿಂದ ಏನಾಗುತ್ತೆ ಅಂದ್ರೆ ಕೊಳ್ಳೆ ಹೊಡೆಯಲು ಹೋಗುತ್ತೆ ಎಲ್ಲ ಕಡೆ. ಹೀಗಾಗಿ ಇದು ನನ್ನದು, ಇದು ನನ್ನದು,
ಇದು ಅವನದ್ದು ಇದು ಅವನದ್ದು ಎನ್ನತಕ್ಕಂಥ ಪರಿಪಾಠವಿಲ್ಲ ಆಗ್ತದೆ. ಇದಮ್ಮಮ ಇದನ್ನೇತಿ ಸಾಧೂನಾಂ ತಾತ ಧರ್ಮತಃ ನಮೈ ವ್ಯವಸ್ಥೆ. ಸಜ್ಜನರ ಪಾಡು ಗೋಳು ಯಾರ ಹತ್ರ ಕೇಳಬೇಕು? ಅವರದ್ದೊಂದು ಉಳಿಸಿಕೊಳ್ಳುವಲ್ಲಿ, ಅವರು ಬೆಳೆಸಿಕೊಳ್ಳುವಲ್ಲಿ ಹೈರಾಣರಾಗ್ತಾರೆ, ಸಂಕಟ ಪಡ್ತಾರೆ, ಎಲ್ಲರೂ ಎಲ್ಲವನ್ನು ದೋಚಿಕೊಳ್ಳಿಕ್ಕೆ ಹೋಗ್ತಾರೆ. ಹೀಗಾಗಿ ಪಾಪಿಯ ಪಾಪಕರ್ಮವನ್ನು ನಿಲ್ಲಿಸಿ ಅವರವರ ಸೊತ್ತು ಮಾರುಗಳಿಗೆ ಅವರವರೇ ಯೋಗ್ಯರಾಗುವಂತೆ ನಡೆಸಿ ಅಂತಾನೆ. ಹೀಗಾಗಿ ಇದೆಲ್ಲೂ ಕ್ಷೇತ್ರ ಆಗಲಿ, ಸೊತ್ತಾಗಲಿ, ಧನ ಕನಕ ಆಗಲಿ, ಯಾವುದೇ ಬಗೆ ಇರಲಿ, ಗೃಹ ನಿವೇಶನಗಳೇ ಇರಲಿ. ಮತ್ತಿಷ್ಟೇ ಅಲ್ಲ, ದೇವಾಹ ಪೂಜಾ ನ ಜಾನಂತಿ ನ ಸ್ವಧಾಂಪಿತರಸ್ತತ. ಇತ್ತ ದೇವತೆಗಳ ಸಮಾರಾಧನೆ ಇಲ್ಲ, ಅತ್ತ ಪಿತೃಮೇಧಾದಿಗಳಿಲ್ಲ. ಹೀಗೆ ಮಾಡುತ್ತಾ ಹೋದರೆ ನಮ್ಮ ದೇವ ಸಮಾರಾಧನೆಗೆ, ಪಿತೃ ಸಮಾರಾಧನೆಗೆ ಎಲ್ಲ ಜನರನ್ನು ಕರಿತೇವೆ. ಅದು ಜನರು ಬರ್ತಾರೆ, ಕಂಡು ಗೊತ್ತಾಗಿ ಎಲ್ಲ ಗೌಜಿ ಕೇಳಿ. ಇದರಿಂದ ಅತಿಥಿ ಸತ್ಕಾರ, ಅಭ್ಯಾಗತರ ಅನ್ನದಾನಾದಿಗಳು ನಡೀತಾವೆ. ಅದು ಇಲ್ಲ. ನಮೈ ಹೇಳ್ತಾರೆ ನ ಪೂಜ್ಯಂತೆ ಹಿ ಅತಿಥಯ. ಹೀಗಾಗಿ ಅತಿಥಿಗಳು, ಅಭ್ಯಾಗತರು, ಅನ್ನದಾನ, ವಿಶೇಷ ದೇವತೆಗಳ ಸಮಾರಾಧನೆಯಾಗಿ ಪಿತೃಮೇಧಕ್ಕಾಗಿ ನಡೆಸತಕ್ಕಂತಹ ವಿಶೇಷ ಕಾರ್ಯಗಳು. ಯಾಕೆಂದ್ರೆ ಒಂದೆರಡು ಹೇಳ್ತಾರೆ, ಪಿತೃಕರ್ಮದ ದಿವಸದಲ್ಲಿ ವಿಶೇಷವಾದ ಅನ್ನದಾನ ಆಗಬೇಕು ಅಂತ. ಒಳಬದಿಯಲ್ಲಿ ಆಗತಕ್ಕಂಥ ವ್ಯವಸ್ಥೆಯಲ್ಲಿ ಅದು ವಿಶ್ವ ದೇವಸ್ಥಾನಕ್ಕೆ, ಪಿತೃಸ್ಥಾನಕ್ಕೆ ಆಗಿರತಕ್ಕಂಥ ನೆಲೆಯಲ್ಲಿ 2-3 ಜನರದ್ದೇ. ಅದಲ್ಲದೆ ಮತ್ತೆ ಯಜಮಾನ ಆ ಪ್ರಸಾದವನ್ನು ಸ್ವೀಕಾರ ಮಾಡುವ ಹೊತ್ತಿನಲ್ಲಿ ಮತ್ತೆ ಉಳಿದವರಿಗೂ ಸಹ ಅನ್ನದಾನಾದಿಗಳನ್ನು ಪ್ರತ್ಯೇಕವಾಗಿ ನಡೆಸಲು ಪ್ರತ್ಯಬ್ದಂಭೂರಿ ಭೋಜನಾತ್ ಎನ್ನುವ ಮಾತಿನಲ್ಲಿ ತೋರಿಸಿಕೊಡ್ತಾರೆ. ಹೀಗಾಗಿ ಅತಿ ಸಮಾರಾಧನೆಗಳು, ಅನ್ನದಾನಾದಿಗಳು ಇಲ್ಲ ಆಗ್ತವೆ. ಯಾಕೆ? ಹೋಮ ಹವನಗಳೇ ಇಲ್ಲ, ಪಿಂಡ ತರ್ಪಣಗಳೂ ಇಲ್ಲ. ಇಂತಹ ಕೆಟ್ಟ ಜನರ ಧರ್ಮೋಚ್ಛೇದದಿಂದಾಗಿ ಇಷ್ಟೆಲ್ಲ ಅನಾಹುತಗಳಾಗ್ತವೆ ಅಂತ. ನವೇದಾನ ಅಧಿಗಚ್ಚಂತಿ, ಅಧ್ಯಯನ ಆಗುವುದಿಲ್ಲ, ವೇದ ಓದುವುದಿಲ್ಲ, ಪಾಠ ಪ್ರವಚನಗಳಿಲ್ಲ. ಇದರಿಂದ ವ್ರತವಂತಹ ದ್ವಿಜಾತಯ ನವೇದಾನ ಅಧಿಗಚ್ಚಂತಿ. ವ್ರತ ಮಾಡಲಿಕ್ಕಿಲ್ಲ. ಕಲಿಯುವಾಗ ಸಾಮಾನ್ಯವಾಗಿ ನೆಲದಲ್ಲಿ ಮಲಗಲಿಕ್ಕೆ ಮತ್ತೆ ಯೋಗ್ಯವಾದ ಸತ್ವಯುತವಾದ ಆಹಾರಗಳನ್ನಷ್ಟೇ ಸ್ವೀಕಾರ ಮಾಡಲಿಕ್ಕೆ, ಭಿಕ್ಷೆಯಿಂದ ಬಂದು ಸೊತ್ತನ್ನು ಮಾತ್ರ ಗುರುಗಳ ನೀಡಿದ ನೆಲೆಯಲ್ಲಿ ಊಟ ಮಾಡಲಿಕ್ಕೆ, ಬಹಳಷ್ಟು ಮೇಲಿನ ವಿಶೇಷವಾದಂತಹ ಕೆಲಸಗಳಿಗೆಲ್ಲ ಹೋಗದಿರುವುದು, ಔತಣದ ಊಟ ಮಾಡದಿರುವುದು, ಶ್ರಾದ್ದ ಭೋಜನವನ್ನು ನಡೆಸದಿರುವುದು, ಮರ ಹತ್ತದೇ ಇರುವುದು, ಇವೆಲ್ಲ ಏನೆಲ್ಲ ಇದೆ, ವ್ರತಗಳು, ದೀಕ್ಷೆಗಳು, ಉಪವಾಸಾದಿಗಳು, ಇವೆಲ್ಲ ಮಾಡುವುದೇ ಇಲ್ಲ. ಯಾಕೆ? ವೇದ ಓದ್ಲಿಕ್ಕಿಲ್ಲ, ವೇದ ತದಂಗವಾದಂತಹ ಶಿರೋವ್ರತಾದಿಗಳು ಇಲ್ಲೇ ಇಲ್ಲ, ದೀಕ್ಷಾ ಪ್ರದಾನಗಳೇ ಇಲ್ಲ. ಹಾಗಾಗಿ ಎಲ್ಲಿವರೆಗೆ ಇಲ್ಲ ವ್ರತ ಅಂದ್ರೆ ಯಾವುದೆಲ್ಲ ಉಪನಯನಾದಿಗಳು ಇಲ್ಲ ಆಗತ್ತೆ ಮನೆಗೆ. ವೇದವನ್ನು ಅಧ್ಯಯನ ಮಾಡಲಿಕ್ಕಿರತಕ್ಕಂಥ ಸಂಸ್ಕಾರಾದಿಗಳು, ಸಮಾವರ್ತನಾದಿಗಳು ಮುಂದಕ್ಕೆ ಇವೆಲ್ಲ ಇಲ್ಲಾಗಿ ಹೋಗ್ತದೆ. ಇದರಿಂದ ಏನಾಯ್ತು? ಹೊರಗಿಂದ ನಯಜ್ಞಾನ ತನ್ಮತೆ ವಿಪ್ರಾಹ. ವೇದವೇ ಯಾರ ಕೈಲಿಲ್ಲ ಅಂತಂದ್ರೆ ವೇದದಿಂದ ನಡೆಯತಕ್ಕದ್ದೆಲ್ಲ ಹೋಮ ಹವನಗಳು, ಬಗೆ ದೇವತೆಗಳ ಸಮಾರಾಧನೆಗಳು, ಅದು ನಿಂತು ಹೋಗ್ತದೆ. ಇದು ಯಾವಾಗ ಆಯಿತು? ಯದಾ ಪಾಪಹಾನವಾರಿಯತೆ ಅಂತಾರೆ. ವಿರೋಧಿಗಳನ್ನು ಮಟ್ಟ ಹಾಕದೇ ಇದ್ರೆ ವೇದ ಓದ್ಲಿಕ್ಕೆ ಬಿಡುವುದಿಲ್ಲ, ಯಜ್ಞ ಮಾಡಲಿಕ್ಕೆ ತಡೆ ಮಾಡುತ್ತಾರೆ, ದೈವವಿತ್ರ ಕಾರ್ಯಗಳು ನಿಂತು ಹೋಗ್ತಾವೆ, ಅವರವರ ಸಾಧುಗಳು ತಮ್ಮ ತಮ್ಮ ನೆಲೆಯಲ್ಲಿ ಇರಲಿಕ್ಕೆ ಬಿಡುವುದಿಲ್ಲ, ಅವರ ಮೇಲೆ ಉಪಟಳ ನೀಡುತ್ತಾರೆ. ಕೊನೆಗೇನು ಇನ್ನು ಹೇಳಿದ್ರೆ ಅವರು ಹೇಳ್ತಾರೆ, ಎಷ್ಟು ಕಷ್ಟಪಡ್ತಾರೆ ಜನರು ಅಂದ್ರೆ ವಧ್ಯಾನಾಮಿವ ಸತ್ವಾನಾಂ ಮನೋಭವತಿ ವಿಹ್ವಲಂ ಮನುಷ್ಯಾಣ ಮಹಾರಾಜ. ಕೊಲ್ಲಲು ಹೊರಟ ಪ್ರಾಣಿಯ ತಲೆಗೆ ಕತ್ತಿ ಬೀಸುವ ನೆಲೆಯಲ್ಲಿ ಅವುಗಳನ್ನು ಕಟ್ಟಿ ಹಾಕಿ ಹಿಡಿದುಕೊಂಡಾಗ ಎಷ್ಟು ಅವುಗಳು ಗಾಬರಿ ಪಡುತ್ತವೆ, ಹಾಗೆ ಮನುಷ್ಯರಿಗೆ ಗಾಬರಿ ಆಗ್ತದಂತೆ. ಮನುಷ್ಯನಿಗೆ ಈ ಸಂಕಟ, ಹೊರಗಿನಿಂದ ವಿಪರೀತವಾದಂತಹ ಕೆಟ್ಟವರ ದೌರ್ಜನ್ಯ, ಇದರಿಂದ ಅವರಿಗೆ ತುಂಬಾ ಕಿರಿಕಿರಿ ಆಗ್ತದೆ. ಕಿರಿಕಿರಿಯಾಗಿ ತತ್ತರಿಸಿ ಹೋಗ್ತಾರೆ ಅವರು. ಅತ್ತ ಒಮ್ಮೆಲೆ ಸಾಯುವುದಿಲ್ಲ, ಇತ್ತ ಬದುಕಲು ಹವಣಿಸಲು ಅವರಿಗೆ ಯೋಗ್ಯತೆ ಇಲ್ಲ ಆಗಿರುತ್ತದೆ. ಏನಾಗುತ್ತೋ ಅಂತ ಗಾಬರಿ, ಭಯ, ಹೀಗೆ ವಿಚಿತ್ರವಾದಂತಹ ಸಂಕಟವನ್ನು ಅನುಭವಿಸ್ತಾರೆ. ಎಲ್ಲಿವರೆಗೆ ಕೇಳಿದ್ರೆ ನೈವ ಭಾರ್ಯ ನ ಪಶವಃ ನ ಕ್ಷೇತ್ರಂ ನ ನಿವೇಶನಂ ಸಂದೃಶ್ಯೇತ ಮನುಷ್ಯಾಣಂ ಯದಾ ಪಾಪಬಲಂ ಭವೇತ್. ಪಾಪಿಗಳದ್ದೇ ಬಲ ಬೆಳೆದು ನಿಂತರೆ, ಅಟ್ಟಹಾಸಗೈದರೆ, ಅವುಗಳದ್ದೇ ಹೆಚ್ಚು ಪ್ರಾಬಲ್ಯ ಬಂದುಬಿಟ್ರೆ ಕೆಟ್ಟವರಿಂದಾಗಿ ಯಾರ ಮಡದಿ ಮಕ್ಕಳು, ಯಾರ ಮನೆ ಮಾರು, ಇದ್ಯಾವುದು ಅವರವರ ಸೊತ್ತಾಗಿ ಇರುವುದೇ ಇಲ್ಲ ಅಂತ.
ಎಲ್ಲ ದೋಚಿಕೊಂಡು ಹೋಗಿರ್ತಾರೆ. ಯಾವುದೇ ರೀತಿಯಾದಂತಹ ವ್ಯವಸ್ಥೆಯು ಸಮಾಜದಲ್ಲಿ ಇಲ್ಲ. ಹಾಗದೆ ಸಾಮಾನ್ಯ ಮನುಷ್ಯನ ಬದುಕು ಅತ್ಯಂತ ಕೆಟ್ಟದಾಗಿ ಪರಿಣಮಿಸುತ್ತದೆ ಅಂತ. ಇದಕ್ಕೋಸ್ಕರವೇ ಹಿಂದೆ ಬ್ರಹ್ಮದೇವರು ಸೃಷ್ಟಿಯಲ್ಲಿ ಕ್ಷತ್ರಿಯನನ್ನು ತಂದದ್ದು. ತೊಂದರೆಗೊಳಗಾದವನ ಮೇಲೆ ವಿಶೇಷವಾದ ಕಾರುಣ್ಯದ ರಕ್ಷಣೆಯನ್ನು ಕೊಡಲಿಕ್ಕೆ, ತೊಂದರೆ ಮಾಡಿದವನನ್ನು ಬಗ್ಗು ಬಡಿಲಿಕ್ಕೋಸ್ಕರವೇ ಈ ಎರಡು ಲೋಕಗಳನ್ನು ಬಡಿಲಿಕ್ಕೆ, ಈ ನೆಲದಲ್ಲಿಯೂ ಅವನು ಕ್ಷೇಮವನ್ನು ಅನುಭವಿಸಬೇಕು, ಕರ್ಮತಂತ್ರದ ನೆಲೆಯಲ್ಲಿ ಕೊನೆಗೆ ಯಶಸ್ವಿಯಾಗಿ ಆತ ಉತ್ತಮ ಲೋಕವನ್ನು ಸ್ವರ್ಗವನ್ನು ಸಹ ಆನಂದಿಸಬೇಕೆನ್ನುವ ನೆಲೆಯಲ್ಲಿ ಉಭೌ ಲೋಕವು ಅಭಿಪ್ರೇಕ್ಷ್ಯ ರಾಜಾನಂ ಅಸೃಜತ್ತದಾಗ ರಾಜನ ಸೃಷ್ಟಿಯಾದದ್ದು ಹಾಗೆ. ಪ್ರಜೆಗಳನ್ನು ರಂಜಿಸಬೇಕು, ಆನಂತರವನ್ನು ತನ್ನ ವಿಶೇಷವಾದಂತಹ ಸೇವೆಯಿಂದಾಗಿ ಸ್ವರ್ಗವನ್ನು ಅನುಭವಿಸಬೇಕು ಅಂತ. ಹೀಗೆ ಮುನಿಗಳು ಹಿಂದೆ ವಿಶೇಷವಾಗಿ ಚಿಂತನೆ ಮಾಡಿ ಮುನಯೋತ ಮಹದ್ಭೂತಂ ಅಯಂ ಧರ್ಮ ಭವಿಷ್ಯತಿ, ಇವನು ನಮಗೆ ಧರ್ಮನಾಗ್ತಾನೆ. ಧರ್ಮ ಅಂದ್ರೆ ಧಾರಕತ್ವಾತ್, ಈ ದೇಶವನ್ನು ನೆಲೆಗೊಳಿಸ್ತಾನೆ, ಈ ತತ್ವವನ್ನು ಧಾರಣೆ ಮಾಡ್ತಾನೆ ಅಂತ. ಯಸ್ಮಿನ್ ಧರ್ಮ ವಿರಾಜೇತ ತಂ ರಾಜಾನಂ ಪ್ರಚಕ್ಷತೆ. ರಾಜ ಅಂದ್ರೆ ಎಲ್ಲಿ ಧರ್ಮ ಬೆಳೀತದೋ ಅಲ್ಲಿ ರಾಜ ಅಂತ ಅರ್ಥ. ಏನು ರಂಜನಾಥ ರಾಜ ಅಂತ ವಿಷಯ. ವಿರಾಜಿಸುತ್ತದೆ, ಬೆಳಗುತ್ತಿದೆ, ಶೈನ್ ಅನ್ನುವ ಲೆಕ್ಕದಲ್ಲಿ ಶೈನಿಂಗ್. ಏನು ಬೆಳೆಯುವುದು ಕೇಳಿದರೆ ಅದು ಕೇಳ್ತಾನೆ ಧರ್ಮ ಯಸ್ಮಿನ್ ವಿರಾಜೇತ. ಯಾರ ಆಡಳಿತೆಯಲ್ಲಿ ಧರ್ಮಕ್ಕೆ ಮೆರುಗು ಬರ್ತದೆ, ಧರ್ಮ ಎಲ್ಲಿ ಕಂಗೊಳಿಸ್ತದೆ, ಶೋಭಿಸ್ತದೆ, ಮೆರೆಯುತ್ತದೆ, ಅವನು ರಾಜ ಅಂತ ಅರ್ಥ. ಹೀಗೆ ಅಂತಾನೆ. ರಾಜ ಅಂದ್ರೆ ಏನು ಅಂದ್ರೆ ಧರ್ಮವನ್ನು ಮೆರೆಯಿಸುವವ ಅಂತ. ಅವನು ಮೆರೆಯುವುದಲ್ಲ, ಅದ್ರ ವಿಷಯದಲ್ಲಿ ಅವನು ಮೆರೀತಾನೆ. ಯಾಕೆಂದ್ರೆ ಯಸ್ಮಿನ್ ವಿಲೀಯತೆ ಧರ್ಮ ತಂದೇವಾಹ ವೃಷಲಂ. ಇದು ಎಲ್ಲಿ ಧರ್ಮ ಬೆಳೀತದೆ ಅಲ್ಲಿ ರಾಜ, ಎಲ್ಲಿ ಧರ್ಮ ಮುಳುಗ್ತದೆ ಅಲ್ಲಿ ರಾಜ ಅಲ್ಲ, ಮತ್ತೆ ಅವನು ವೃಷಲ, ಜಾರನಿಂದ ಕಡೆ. ವೃಷಲ ಅಂದ್ರೆ ಏನಂದ್ರೆ ವೃಷ ಅಂದ್ರೆ ಧರ್ಮ ಅಂತ ಅಂತ. ಅವನು ಹೇಳ್ತಾನೆ ಯಸ್ಮಿನ್ ವಿಲೀಯತೆ ಧರ್ಮ ತಂದೇವಾಹ ವೃಷಲಂ ವಿದು. ವೃಷ ಅಂದ್ರೆ ಧರ್ಮ. ವೃಷೋ ಹಿ ಭಗವಾನ್ ಧರ್ಮ ಎಸ್ತಸ್ಯ ಕುರುತೆ ಲಯಂ. ವೃಷಪರ್ವ ವೃಷೋದರ ಎಲ್ಲ ಕಡೆಯಲ್ಲಿ ಬರ್ತದೆ ಭಗವಂತನ ನಾಮದಲ್ಲಿ. ವೃಷ ಅಂದ್ರೆ ಧರ್ಮ. ಆದ್ರಿಂದಲೇ ವೃಷಭ ಎನ್ನುವುದು ಅದು ಧರ್ಮದ ಪ್ರತೀಕವಾಗಿರುವುದು. ಎತ್ತು, ಅದನ್ನ ವೃಷ. ನಮಗೆ ಬೇಕಾದ್ದನ್ನು ಅಭಿವರ್ಷಣೆ ಮಾಡೋದ್ರಿಂದ ವೃಷ್ಟಿ, ಮಳೆ ಬರುವುದು, ವರ್ಷತಿ ಅಂತ. ಹಾಗಾಗಿ ನಮಗೆ ಒಳ್ಳೆಯದನ್ನು ಯಾವುದು ಕೊಡ್ತದೋ ಅದು ಧರ್ಮ, ಅದು ವೃಷ. ಅದನ್ನು ಯಾರು ಲಯಗೊಳಿಸ್ತಾನೆ, ಇಲ್ಲ ಮಾಡ್ತಾನೆ, ಧರ್ಮವನ್ನು ಹಾಳು ಮಾಡ್ತಾನೆ, ಮುಗಿಸ್ತಾನೆ, ರಕ್ಷಣೆ ಮಾಡುವುದಿಲ್ಲ, ಅವನು ವೃಷಾಲ ಅಂತ. ಅತ್ಯಂತ ಕೆಟ್ಟ ಶಬ್ದದಿಂದ ಅದನ್ನು ಬೈಯುವ ರೀತಿಯವನದ್ದು. ಅದರಿಂದ ಅಂತವನನ್ನು ಒಳ್ಳೆಯ ಬಗೆಯಿಂದ ದೇವತೆಗಳು ಕರೆಯುವುದಿಲ್ಲ. ಆದ್ರಿಂದ ತಸ್ಮಾತ್ ಧರ್ಮಂ ನಲೋಪಯೇತ್. ಅದಕ್ಕೋಸ್ಕರ ಧರ್ಮವನ್ನು ಬೆಳೆಸಬೇಕು, ಧರ್ಮವನ್ನು ಉಳಿಸಬೇಕು. ಧರ್ಮವೇ ವಿಶೇಷವಾದ ವಸ್ತು. ಇಲ್ಲಿ ನೋಡಿ ಚೆನ್ನಾಗಿ ಒಂದು ಗೆರೆ ಇದೆ ಅಂತ. ಧರ್ಮೋ ವರ್ಧತಿ ವರ್ಧಂತಿ. ಧರ್ಮೇ ವರ್ಧತಿ ವರ್ಧಂತಿ. ಧರ್ಮವು ಬೆಳೆದರೆ ಲೋಕ ಬೆಳೀತದೆ. ಸರ್ವಭೂತಾನಿ ಧರ್ಮೇ ವರ್ಧತಿ ವರ್ಧಂತಿ ಸರ್ವಭೂತಾನಿ ಭಾರತ. ಧರ್ಮರಾಜನಿಗೆ ವಿಶೇಷವಾಗಿ ಭಾರತ ಅಂತ ಹೇಳುವ ಮೂಲಕ ಇಲ್ಲಿ ಯವನಾಶ್ವನನ್ನೇ ಮಾಂಧಾತೃವಿನನ್ನೇ ಗುರುತಿಸಿದ್ದವ. ನಿಜವಾಗಿ ಧರ್ಮ ಬೆಳೆದರೆ ಇಡೀ ಸಮುದಾಯವೇ, ಜೀವ ಸಮುದಾಯವೇ ಸಂಭ್ರಮಿಸ್ತದೆ, ಬೆಳೀತದೆ. ತಸ್ಮಿನ್ ಹಸತಿ ಹೀಯಂತೆ ತಸ್ಮಾತ್ ಧರ್ಮಂ ವಿವರ್ತಯೇ. ಒಂದೊಮ್ಮೆ ಧರ್ಮ ನೆಲ ಕಚ್ಚಿದರೆ, ಹಾಳಾದರೆ, ನಿಲುಗಡೆ ಪಡೆಯದಿದ್ದರೆ, ಅದಕ್ಕೋಸ್ಕರ ರಾಜ ವಿಶೇಷವಾದ ಪ್ರಯತ್ನ ಮಾಡದೇ ಇದ್ದರೆ ಇಡೀ ಸಮಾಜವೇ ಕುಸಿತದೆ. ಆದ್ದರಿಂದ ಧರ್ಮವನ್ನು ಬೆಳೆಸಬೇಕು, ವಿಶೇಷವಾಗಿ ಬೆಳೆಸಬೇಕು, ನಿಲ್ಲಿಸಿಕೊಡಬೇಕು. ಆದ್ದರಿಂದ ಹಿಂದೆ ಹೇಳುವಾಗ ಎಲ್ಲ ಧರ್ಮಕ್ಕಿಂತಲೂ ಕೃಷಿಗೋ ರಕ್ಷೆ ಎನ್ನುವುದು, ವಾಣಿಜ್ಯ ಎನ್ನುವುದು ಹೊರಗಿನದ್ದಾದ್ರೆ ತ್ರೈವಿದ್ಯೆ ಎನ್ನುವುದು ಮುಖ್ಯ ಧರ್ಮ ಆಗಿದೆ, ವೇದ ಧರ್ಮ. ವೇದ ಉಳಿದರೆ ವೇದ ಹೇಳಿದ್ದು ನಡೆಗಳು ಉಳಿತಾವೆ. ನುಡಿಗಳನ್ನು ಉಳಿಸಿಕೊಂಡರೆ ನಡೆಗಳು ಸಿಗ್ತಾವೆ. ಆ ನಡೆಗಳನ್ನು ಉಳಿಸಿಕೊಂಡರೆ ನುಡಿಗಳ ಸಾರ್ಥಕ್ಯ ಆಗ್ತದೆ. ಜೊತೆಯಲ್ಲಿ ಭಗವಂತನ ವಿಶೇಷ ಕಾರುಣ್ಯ, ಸ್ವರ್ಗಾದಿಗಳ ಪ್ರಾಪ್ತಿ, ಸುಖ ಭೋಗಗಳು, ಸಾಧನೆಯ ವ್ಯವಸ್ಥೆ ಇವೆಲ್ಲ ಆಗ್ತದೆ. ಹೀಗಾಗಿ ಧರ್ಮ ನೆಲೆಗೊಂಡದ್ದು ಅಲ್ಲೇ ಇರುವಂಥದ್ದು. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಅಂತ ಕೃಷ್ಣ ಹೇಳಿದ್ದ ಹಿಂದೆ. ಎಲ್ಲ ಕೆಲಸಗಳು ನೆಲೆಗೊಳ್ಳುವಂಥದ್ದು ದೇವರಿಂದ, ಅದು ಮಾಧ್ಯಮ ವೇದದಿಂದ.
ಸಲಕರಣೆ ವೇದ ಮಾತುಗಳು, ವೇದ ಮಂತ್ರಗಳು, ದೇವರನ್ನು ಮಾತಾಡಿಸುವಗಳು, ದೇವತೆಗಳ ಬಗೆಗಳನ್ನು ತಿಳಿಸಿಕೊಡುವವುಗಳು. ಹಾಗೆ ಎಲ್ಲ ಸಮಾರಾಧನೆಗಳಿಗೂ ಧರ್ಮ ಮೂಲ ಆಗಿದೆ. ಅದನ್ನು ಬೆಳೆಸಬೇಕು. ಧರ್ಮ ಶಬ್ದಕ್ಕೆ ಇನ್ನೊಂದು ಅರ್ಥ ಹೇಳ್ತಾನೆ, ಧನಾನಿ ಸ್ರೌತಿ ಧರ್ಮೋ ಹಿ ಧಾರಣಾದ್ವೇತಿ ನಿಶ್ಚಯ. ಧರ್ಮ ಅಂದ್ರೆ ಧಾರಣಾದ್ ಧರ್ಮ ಅಂತ. ಅದು ಎಲ್ಲರನ್ನು ಹೊತ್ತುಕೊಳ್ಳುತ್ತದೆ. ಅದನ್ನು ನಾವು ನಡೆಸಿಕೊಟ್ರೆ ನಮ್ಮನ್ನು ಅದು ಹೊತ್ಕೊಳ್ತದೆ, ಬೀಳಿಸುವುದಿಲ್ಲ, ಬೆಳಗಿಸ್ತದೆ, ಮೆರೆಯಿಸ್ತದೆ, ನಮಗೆ ಒಳ್ಳೆ ಗ್ರೌಂಡ್ ಇದ್ದಾಗೆ. ಇನ್ನೊಂದು ಅರ್ಥ ಅದಕ್ಕೆ ಧನಾನಿ ಸ್ರೌತಿಯಿಂದ. ಧರ್ಮ ಅನ್ನುವಲ್ಲಿ ದ ಅಂದ್ರೆ ಸಂಪತ್ತು, ಧನ. ಅದನ್ನು ನಿರ್ಮಾತಿ ಎನ್ನುವ ಅರ್ಥದಲ್ಲಿ ಕೊಡುತ್ತದೆ. ಸ್ರೌತಿ ಬೇಕಾದಷ್ಟು ಹರಿಸ್ತದೆ, ಸಂಪತ್ತು ಕೊಡುತ್ತದೆ. ಧರ್ಮ ಅರ್ಥಶ್ಚ ಕಾಮಶ್ಚ ಹಿಂದೆ ಇದ್ರೆ ಹೇಳಿದ್ದ ಗೆರೆಗಳಿದ್ದವು. ಸಗಿಮರ್ಥನ್ನ ಸೇವ್ಯತೆ ಅಂತ. ಧರ್ಮ ಶ್ರೇಷ್ಠ. ಇಲ್ಲಿಯೂ ಮಾತಾಡ್ತಾನವ, ಇನ್ನು ಬರುತ್ತೆ, ಅವನಿದ್ದಾನೆ, ಇಲ್ಲಿ ಕೇಳುತ್ತಾನೆ, ಚರ್ಚೆಗಳು ನಡೀತಾವೆ, ಚಿಂತನೆಗಳು ಸಾಗ್ತಾವೆ. ಆಗ ಮತ್ತೊಮ್ಮೆ ಹೇಳುತ್ತಾನವನು, ಊರ್ಧ್ವಭಾಹು ವಿರೋಮ್ಯೈಷಃ ಅಂತ ಹೇಳಿ, ನಾನು ಬೊಬ್ಬೆ ಹೊಡಿತೇನೆ, ಧರ್ಮವನ್ನು ಮಾಡಿ, ಧರ್ಮದಿಂದಲೇ ದುಡ್ಡು ಬರುತ್ತೆ, ಧರ್ಮದಿಂದ ಬಯಕೆಗಳು ಈಡೇರ್ತಾವೆ, ಧರ್ಮದಿಂದ ಎಲ್ಲವನ್ನು ಪಡೆಯಲಿಕ್ಕೆ ಸಾಧ್ಯ ಉಂಟು ಹೇಳ್ತಾನವನು. ಅದರಿಂದ ಇಲ್ಲಿ ಮೊದಲೇ ಭೀಷ್ಮರು ಸಂವಾದದ ನೆಲೆಯಲ್ಲಿ ಹೇಳುತ್ತಾ ಇದ್ದಾರೆ, ಧರ್ಮ ಮನುಷ್ಯನನ್ನು ಎತ್ತಿ ಹಿಡಿತದೆ. ಧರ್ಮ ಎನ್ನುವುದೊಂದು ಚೌಕಟ್ಟು ಇದ್ದಾಗೆ, ಒಂದು ಬೌಂಡ್ರಿ ಲೈನ್ ಇದ್ದಾಗೆ, ಒಂದು ಫ್ರೇಮ್ ಕಟ್ಟಿದ್ದಾಗೆ, ಒಂದು ಗಡಿ ಹಾಕಿದಾಗೆ, ಒಂದು ಸೀಮೆ. ಅದೊಂದು ಆಚೆ ಹೋಗದಂತೆ ಮಾಡಲಿಕ್ಕೆ ಇರತಕ್ಕಂಥ ತಡೆಗೋಡೆ ಇದ್ದಾಗೆ. ಯಾವುದಕ್ಕೆಲ್ಲ ಅಕಾರ್ಯಾಣ ಮನುಷ್ಯೇಂದ್ರ ಸೀಮಾಂತಕರ ಸ್ಮೃತಃ. ಧರ್ಮ ಅಂದರೆ ಇಷ್ಟೇ, ಅದರ ಆಚೆ ಹೋಗಬಾರ್ದು ಅಂತ ಹೇಳತಕ್ಕಂಥ ಕತೆ. ಇದುವೇ ಹೇಳಿ ತೀರ್ಮಾನ ಮಾಡತಕ್ಕ, ನಿರ್ಣಯ ಮಾಡತಕ್ಕ ಸಂಗತಿಯಾಗಿದೆ. ಮತ್ತೆ ಈ ಧರ್ಮವನ್ನು ಕೊಟ್ಟದ್ದು ಹೊತ್ತುಕೊಳ್ಳಿಕ್ಕೆ ಮಾತ್ರ, ಇರ್ಲಿಕ್ಕೆ ಮಾತ್ರ ಅಲ್ಲ. ಪ್ರಭವಾರ್ಥಂ ಹಿ ಭೂತಾನಾಂ ಧರ್ಮ ಸೃಷ್ಟ ಸ್ವಯಂಭುವ. ಬ್ರಹ್ಮದೇವ ಚತುರ್ಮುಖ ಇದನ್ನು ತಂದಿಡುವಾಗ ಧರ್ಮದೇವತೆಯೂ ಇದ್ದಾನೆ, ತಾನೆ ಯಮನೆ, ಇವನೇ ಸ್ವಯಂ ಇದ್ದಾನಲ್ಲ ಧರ್ಮರಾಜನೇ. ಹೇಳುವಾಗ ಏಕದೇಶದಲ್ಲಿ ಧರ್ಮ 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 ಹೇಳುತ್ತಾ ಇದ್ದಾನೆ. ರಾಜ ಧರ್ಮ ಎರಡು ಶಬ್ದವನ್ನು ಮತ್ತೆ ಬಳಸ್ತಾನೆ. ಒಟ್ಟಾದಾಗ ಧರ್ಮರಾಜನೇ ಆಗ್ತಾನೆ. ಧರ್ಮ ಇರುವುದು ಬೆಳಿಲಿಕ್ಕೆ, ಇರ್ಲಿಕ್ಕೆ ಮಾತ್ರ ಅಲ್ಲ, ಇದ್ದುಕೊಳ್ಳಿಕ್ಕೆ ಮಾತ್ರ ಅಲ್ಲ, ಕುಸಿಯದಂತೆ ಬೀಳದಿರಲು ಎನ್ನುವ ನೆಲೆಯಲ್ಲಿಯೂ ಧರ್ಮ ಸರಿ. ಅಷ್ಟೇ ಅಲ್ಲದೆ ನಿಂತ ನೀರು ಸಹ ವಾಸನೆ ಬರ್ತದೆ ಹೇಳಿ ಎಲ್ಲಿಂದ ಬೆಳೆಯಬೇಕು, ಉಚ್ಛ್ರಾಯ ಸ್ಥಿತಿಯನ್ನು ತರಬೇಕು. ಅದನ್ನು ಪ್ರಭವಾರ್ಥಂ ಹಿ ಭೂತಾನಾಂ ಅಂತಾನೆ. ಮೇಲಕ್ಕೆ ಹೋಗುವ ಇನ್ನೂ ಎಷ್ಟು ಬಹಳ ಅದ್ದೂರಿಯಾಗಿರತಕ್ಕ ನೆಲೆ. ಎಲ್ಲಿವರೆಗೆ ಹೇಳಿದ್ರೆ ಪರೇಭವ ಅಂತ, ಭಗವಂತನಲ್ಲಿ ಹೋಗಿ ನೆಲೆಗೊಳ್ಳುವವರೆಗೆ ಧರ್ಮ. ಪೂರ್ಣವಾದ ಭವನ, ಅಂದ್ರೆ ಪೂರ್ಣ ಅಂತಲೂ ಅರ್ಥ. ಪ್ರಕರ್ಷವಾದ ಎತ್ತರ, ಅದು ಸರಿಯೇ. ಪರಬ್ರಹ್ಮನೆಡೆಗೆ ಸಾಗುವಿಕೆ ಎನ್ನುವುದು ಪೂರ್ಣವಾದ ಅರ್ಥ ಆಗ್ತದೆ. ಪ್ರಭವಾರ್ಥಂ ಹಿ ಭೂತಾನಾಂ ಧರ್ಮ. ಧರ್ಮ ನಡೆಸುವುದರಿಂದ ದೇವರೆಡೆಗೆ ಸಾಗಬಹುದು, ಪೂರ್ಣತೆಯನ್ನು ಪಡೆಯಬಹುದು, ಎತ್ತರತನವನ್ನು ಗಳಿಸಬಹುದು, ಗಟ್ಟಿಯಾಗಿ ನಿಲ್ಲಬಹುದು. ಪುನರ್ಭವ ಅದು ಉತ್ತಮ ಮಟ್ಟದಲ್ಲಿರುತ್ತದೆ. ಮರು ಹುಟ್ಟಿ ಎನ್ನುವುದು ಸಹಜ, ಎಲ್ಲರಿಗೂ ಉಂಟೆ. ಆದರೆ ಹೇಗಿರಬೇಕು ಅಂದ್ರೆ ಅದು ನಮ್ಮನ್ನು ಉಚ್ಛ್ರಾಯಕ್ಕೆ ಎಳೆಯುವಂತೆ ಬರತಕ್ಕಂಥ ಜನ್ಮ ಆಗಿರಬೇಕು. ಇವತ್ತಿನ ಜನ್ಮಕ್ಕಂತೆ ಅದು ಮತ್ತಷ್ಟು ಚೆನ್ನಾಗಿರಬೇಕು. ಕೃಷ್ಣ ಅಳುವ ಅರ್ಜುನನಿಗೆ ಹೇಳಿದ ಮೊದಲ ಗೆರೆ ಅದುವೇ. ಇವರೆಲ್ಲ ಸಾಯ್ತಾರೆ ಅಂತ ಅಂತಾಗ ಸಹಜವಾಗಿ ಅಳಲು ಆರಂಭಿಸಿದಾಗ ಅರ್ಜುನ ಹೇಳ್ತಾರೆ, ಸಾಯುವುದು ಸಹಜ ಅಲ್ವಾ, ಮತ್ತೇನು ಅಳುವುದು ಏಕೆ? ಜನರು ಸಾಯ್ತಾರೆ ಅಂತ ಅಳುವುದು ಯಾಕೆ ಕರ್ಮಕ್ಕೆ? ಬಟ್ಟೆ ಬದಲಾಯಿಸಿದಂತೆ ದೇಹ ಬದಲಾಯಿಸುವುದಲ್ವಾ? ದೇಹ ಬೇರೆ ಜೀವ ಬೇರೆ ಅಲ್ವಾ? ಸಾಯುವುದು ದೇಹ ಅಲ್ವಾ? ಅದು ಹರಿಲೇಬೇಕಲ್ಲ. ಬಟ್ಟೆ ಹಳತಾದ ಚಪ್ಪಲಿ ಎಸೆದಾಗ ಅಳ್ತಾರೇನು? ಇಲ್ಲ. ಹಳೆಯ ಕೊಡೆ ಬೇರೆ ಮಾಡಿದಾಗ ಬೊಬ್ಬೆ ಹೊಡಿತಾರೇನು? ಇಲ್ಲ. ಹಳೆಯ ಮನೆ ಬಿಚ್ಚಿ ಕಟ್ಟಿದಾಗ ಎಲ್ಲಿ ಅಲುಗ್ತಾರೇನು? ಇಲ್ಲ. ಯಾಕೆ? ಹಳೆತಾದ ಚಪ್ಪಲಿ, ಹಳೆತಾದ ಕೊಡೆ, ಹಳೆತಾದ ಬಟ್ಟೆ ಇವನ್ನೆಲ್ಲ ಬೇರೆ ಮಾಡುವಾಗ ಅದಕ್ಕಿಂತ ಹೊಸದಾದ ಬಟ್ಟೆ ಬರೆ ಇದೆಲ್ಲ ಸಿಗ್ತದೆ ಅವನಿಗೆ, ಪಡಿತಾ ಇದ್ದಾನೆ. ಹೊಸದು ಚಪ್ಪಲಿ ಪಡೆದಾಗ ಹಳತು ಬಿಸಾಡ್ತಾನೆ, ಹೊಸ ಕೊಡೆ ತಂದಾಗ ಹಳೆತನ್ನು ಎಸಿತಾನೆ. ಹೊಸ ಮನೆ ಕಟ್ಟುವ ದುಡ್ಡು ಒಟ್ಟು ಮಾಡಿದ ಹಳೆ ಮಟ್ಟೆಯನ್ನು ಬೀಳಿಸ್ತಾನೆ. ಇಲ್ಲಾದ್ರೆ ಇಲ್ಲ. ಏನಿದ್ದರೂ ಇದಕ್ಕಿಂತ ಮೇಲಕ್ಕೆ, ಇದಕ್ಕಿಂತ ಚಂದಕ್ಕೆ, ಇದಕ್ಕಿಂತ ಒಳಿತಿಂಡೆಗೆ ಅಲ್ವಾ? ಹಾಗೆ ಈ ದೇಹವನ್ನು ಸಹ ನಜ್ಜುಗುಜ್ಜಾದ ದೇಹ, ಉಪಯೋಗಿಸಿಕೊಂಡ ಶರೀರ, ಯಾವುದಕ್ಕೂ ಪೂರ್ಣತೆಯನ್ನು ಪಡೆಯಲು ಆಗದೇ ಇರತಕ್ಕಂತಹ ಈ ತನು, ಇದನ್ನು ತ್ಯಜಿಸುವುದರಲ್ಲಿ ಅರ್ಥ ಉಂಟು. ತ್ಯಜಿಸಬೇಕೆ? ಅನಿವಾರ್ಯವೂ ಉಂಟು. ಹಾಗಿರುವಾಗ ಮುಖ್ಯವಾಗಿ ಅಳದೇ ಇರಲಿಕ್ಕೆ ಆಗಬೇಕಾದ ಕತೆ ಏನು? ಪ್ರಿಪರೇಷನ್ ಕೇಳಿದ್ರೆ ಬೆಸ್ಟ್ ಸೆಲೆಕ್ಷನ್ ಅಷ್ಟೇ.
ಮುಂದಿನ ಜನ್ಮವನ್ನು ಇನ್ನಷ್ಟು ಚಂದವಾದದ್ದನ್ನು ಪಡೀಲಿಕ್ಕೆ. ಅಷ್ಟೇ ತಾನೆ. ಈ ಮನೆಯನ್ನು ಬೀಳಿಸುವಾಗವ ದೊಡ್ಡ ಮನೆಯನ್ನು, ಒಳ್ಳೆ ಮನೆಯನ್ನು ಕಟ್ಟಲಿಕ್ಕೆ ಬೇಕಾದ ಸಂಪತ್ತನ್ನು ತಯಾರು ಮಾಡಿಕೊಂಡಿದ್ದಾನೆ. ಅವ ತಯಾರಿಯಾಗಿದ್ದಾನೆ, ಹಾಗಾಗಿ ಸಂಭ್ರಮಿಸ್ತಾನೆ. ಬೀಳಿಸುವಾಗ ಕಟ್ಟುವುದಕ್ಕಿಂತಲೂ ಹೆಚ್ಚು ಸಂಭ್ರಮಿಸ್ತಾನೆ. ಅದರಂತೆ ದೇಹವನ್ನು ಸಹ ಒಳ್ಳೆಯದನ್ನು ಪಡೀಲಿಕ್ಕೆ ಬೇಕಾದ ದೇಹವನ್ನು ಈ ಹಳೆ ಮನೆಯಲ್ಲೇ ಕೂತು ಹೊಸ ಮನೆಗೆ ತಯಾರು ಮಾಡಿಕೊಂಡಾಗವ ನೀನು ಈ ಹಳೆ ಮನೆಯಲ್ಲಿದ್ದ ಹೊಸ ಮನೆಯನ್ನು ಪಡೀಲಿಕ್ಕೆ ತಯಾರು ಮಾಡಿಕೊ. ಆಗ ಅಳು ನಿಲ್ತದೆ. ಆಗ ಬೇಗನೆ ಹೊಸ ಮನೆಯನ್ನು ತರಲಿಕ್ಕೆ ನೀನು ಕಾಯ್ಬಹುದು. ಹಳೆ ಮನೆಯಲ್ಲಿ ಕೂತವ ಆದಷ್ಟು ಬೇಗ ದುಡ್ಡು ಒಟ್ಟು ಮಾಡಿ ಹೊಸ ಮನೆಯನ್ನು ಕಟ್ಟಿ ಸಂಭ್ರಮಿಸ್ತಾನಲ್ಲ, ಹಾಗೆ. ಅದರಿಂದ ಪ್ರಭವಾರ್ಥಮಿ ಭೂತಾನಾಂ ಅಂದ. ಈ ಜೀವಜಾತಗಳಿಗೆ ಉನ್ನತವಾದ ಸ್ಥಾನಮಾನ ಕಲ್ಪಿಸಲಿಕ್ಕೆ, ಮತ್ತಿನ ಹುಟ್ಟಿನಲ್ಲಿ ದೊಡ್ಡತನವನ್ನು ಪಡೀಲಿಕ್ಕೆ ಈ ಧರ್ಮ ಕಾರಣ ಆಗಿದೆ. ಮಾಡುವಾಗ ಕಷ್ಟ ಆಗ್ಬಹುದು, ನಡೆಸುವಾಗ ಇಷ್ಟ ಆಗದಿರಬಹುದು, ಒದ್ದಾಟ ಹೆಚ್ಚಿರಬಹುದು. ಆದರೆ ಅದೇ ಹಳೆ ಮನೆಯವ ಹೊಸ ಮನೆ ಕಟ್ಟಲಿಕ್ಕೆ ಬೇಗ ಬೇಗ ನೀನು ದುಡ್ಡೊಟ್ಟು ಮಾಡಿಕೊಂಡಾಗ ಎಷ್ಟು ಓವರ್ ಡ್ಯೂಟಿ ಮಾಡಿದ್ದಾನೆ, ಕಷ್ಟಪಟ್ಟಿದ್ದಾನೆ, ರಾತ್ರಿಗಳು ನಿದ್ದೆ ಬಿಟ್ಟಿದ್ದಾನೆ. ಯಾಕೆ? ಹೊಸ ಮನೆ ಕಟ್ತೇನೆ, ಅದಕ್ಕೆ ಬೇಕಾದ ದುಡ್ಡು. ನಿಧಾನಕ್ಕಾದ್ರೆ ಅವನು 80 ಹತ್ತಿರದಲ್ಲಿ ಹೊಸ ಮನೆಗೆ ದುಡ್ಡಾದ್ರೆ ಪ್ರಯೋಜನ ಏನು? ಮತ್ತೆ ಇರ್ಲಿಕ್ಕೆ ಎಲ್ಲಿದ್ದಾನವ? ಅದನ್ನು ಆದಷ್ಟು ಬೇಗ ಅವನು ಹೊಸ ಮನೆ, ಹೊಸ ಕಾರು, ಹೊಸ ವಸ್ತ್ರ ಇವನ್ನೆಲ್ಲ ಪಡೀಲಿಕ್ಕೆ ಯಾವಾಗ ತಯಾರಾಗ್ತಾನೆ? ಎಷ್ಟು ಬೇಗದಲ್ಲಿ ಅವನು ತಯಾರಾಗ್ತಾನೋ, ಸಿದ್ಧನಾಗ್ತಾನೆ ಅಷ್ಟು ಬೇಗ. ಹೀಗೆ ನಾವು ಧರ್ಮವನ್ನು ಮಾಡುವಾಗ ಕಷ್ಟಪಡ್ತೇವೆ, ಒದ್ದಾಡ್ತೇವೆ. ಬೇಗ ಏಳಬೇಕು, ಉಪವಾಸ ಇರಬೇಕು, ತಣ್ಣೀರು ಸ್ನಾನ ಆಗ್ಲಿಕ್ಕುಂಟು, ಕೈಕಾಲು ಮಡಿಚಲಿಕ್ಕೆ ಉಂಟು, ಜಪ ಮಾಡ್ಲಿಕ್ಕುಂಟು, ಪಾರಾಯಣ ಮಾಡ್ಲಿಕ್ಕುಂಟು, ಒಳ್ಳೆಯದನ್ನು ಕೇಳಿಕೊಳ್ಳಿಕ್ಕುಂಟು, ತಲೆಯಲ್ಲಿ ಹೊತ್ತುಕೊಳ್ಳಿಕ್ಕುಂಟು. ಎಲ್ಲ ಸರಿಯೇ, ಸುಲಭವಾಗಿಲ್ಲ. ಊಟ ಮಾಡಿದಷ್ಟು ಹಗುರ ಅಲ್ಲ, ಊಟ ಮಾಡ್ಲಿಕ್ಕೂ ಕಷ್ಟಪಡಬೇಕು ಬಿಡಿ. ಆದರೂ ವೆರೈಟಿ ಧರ್ಮಗಳು ಅವ್ರು ಹೇಳ್ತಾರೆ, ಒಂದು ಚೂರ ಇದ್ರೆ ಸಾಕಿತ್ತು, ತುಂಬಾ ಬಗೆ ಉಂಟು, ಒಂದರಲ್ಲಿ ಮುಗಿಯುವುದಿಲ್ಲ. ಯಾಕೆಂದ್ರೆ ನಮ್ಮ ಒಂದೇ 4 ಗೋಡೆ, ಒಂದೇ ಮಾಡಿನ ಮನೆ ಅಲ್ಲ ನಮ್ಮದು. ಎಷ್ಟು ಹೊಸ ಮನೆ ಅಂದಾಗ ಅಪ್ಡೇಟೆಡ್ ಆಗಿರ್ತದೆ, ಎಷ್ಟು ವೈಚಿತ್ರ್ಯಗಳಿರ್ತವೆ, ಎಷ್ಟು ಕೋಣೆಗಳಿರ್ತವೆ, ಎಷ್ಟು ಬಣ್ಣಗಳಿರ್ತವೆ, ಎಷ್ಟು ಮೆಟೀರಿಯಲ್ಸ್ಗಳಿರ್ತವೆ. ಹಾಗೆ ನಮ್ಮ ಮುಂದಿನ ವೈಭವ ಬಹಳಷ್ಟು ಜೋರು ಇರಬೇಕಾದ್ರೆ ಅದೇ ರೀತಿಯಾಗಿ ನಾವು ಧರ್ಮವನ್ನು ವೆರೈಟಿ ನೆಲೆಯಲ್ಲಿ ಸಂಪಾದನೆ ಮಾಡಬೇಕಾಗ್ತದೆ. ಅವ ಒಳ್ಳೆಯ ಮನೆ ಕಟ್ಟಲಿಕ್ಕೋಸ್ಕರ ನೋಡಿ ಎಷ್ಟು ಸಾಮಗ್ರಿಗಳನ್ನು ಉಂಟು ಮಾಡ್ತಾನೆ, ಎಲ್ಲಿಂದೆಲ್ಲ ತರಿಸ್ತಾನೆ. ಅತ್ತ ರಾಜಸ್ಥಾನದಿಂದ ಕಲ್ಲು ಹೇಳುತ್ತಾರೆ, ಅಮೃತಶಿಲೆ ಅಂತ, ಇತ್ತ ಕಾಡಿನಿಂದ ಶಿಕಾರಿಪುರದ ಮತ್ತೆ ಎಲ್ಲಿಯೋ ಕಡೆಯಿಂದ ಗಟ್ಟಿ ಒಳ್ಳೆಯ ಮರಗಳನ್ನು, ಬೋವಿ ಮರಗಳನ್ನೆಲ್ಲ ತರಿಸ್ತಾನೆ. ಅತ್ತ ಬೇರೆ ನಾಡಿನಿಂದ ಒಳ್ಳೆ ಪೈಂಟ್ಗಳನ್ನೆಲ್ಲ ತರಿಸ್ತಾನೆ. ಕಬ್ಬಿಣದ ಸರಳುಗಳು ಅಥವಾ ಹಿತ್ತಾಳೆಯ ಸರಳುಗಳು, ಒಳ್ಳೆಯ ವಸ್ತುಗಳು, ಕಿಟಕಿಗಳು, ಬಾಗಿಲುಗಳು, ಬಿಜಾಗರಿಗಳು, ಮೊಳೆಗಳು, ಇವನ್ನೆಲ್ಲ ಯಾವುದೋ ಒಂದು ಕಂಪನಿಯಿಂದ ಬಹಳ ಚೆನ್ನಾಗಿ ಭದ್ರಾವತಿ ಉಕ್ಕಿನ ಕಾರ್ಖಾನೆಯಿಂದ ತರಿಸ್ತಾನೆ. ಯಾಕೆ ಮಾಡ್ತಾನೆ? 10 ಕಡೆಯಿಂದ ಯಾಕೆ ಒಟ್ಟು ಮಾಡಿಕೊಂಡ ಪದಾರ್ಥಗಳನ್ನು ಒಳ್ಳೆಯದರೆಡೆಗೆ ಗಟ್ಟಿಮುಟ್ಟಾದ ಮನೆಯನ್ನು ಕಟ್ಟಿಕೊಂಡು ಸಂಭ್ರಮಿಸಿಕೊಳ್ಳಿಕ್ಕೆ ತಾನೆ. ಅದನ್ನ ಧರ್ಮ ಮಾಡುವಾಗಲೂ ಅತ್ತ ತೀರ್ಥ ಕ್ಷೇತ್ರದಲ್ಲಿ ಸಂಚಾರ ಮಾಡಿ ತೀರ್ಥದಲ್ಲಿ ಮುಳುಗಬೇಕಾಗ್ತದೆ. ಇಂಥ ಪದಾರ್ಥಗಳನ್ನು ಎಳೆದು ತಂದು ಆಸನಕ್ಕೋ ಅಥವಾ ಇನ್ನಿತರ ವಸ್ತುಗಳಿಗೂ ಪದಾರ್ಥಗಳಿಗೂ ವಿನಿಯೋಗಿಸಬೇಕಾಗ್ತದೆ, ಸೊತ್ತನ್ನು, ವ್ಯವಸ್ಥೆಯನ್ನು. ಹೀಗೆ ತಯಾರಿ ಅಂದ್ರೆ ಸುಲಾಭ ಇಲ್ಲ. ಅದನ್ನೇ ಹೇಳ್ತೇನೆ, ಪ್ರಭವಾರ್ಥಮಿ ಭೂತಾನಾಂ ಅಂತ. ನೀವು ಚೆನ್ನಾಗಿರ್ಬೇಕಲ್ಲ, ಚೆನ್ನಾಗಿರ್ಬೇಕಾದ್ರೆ ಈಗಲೇ ತಯಾರಾಗಿ. ಊಟ ಮಧ್ಯಾಹ್ನ ಹಸಿವೆ ಆಗ್ತದೆ ಗೊತ್ತಿದ್ರೆ ಬೆಳಿಗ್ಗಿನಿಂದಲೇ ತಯಾರು ಮಾಡಬೇಕಲ್ಲ ಅಡುಗೆಗೆ. ಹಾಗೆ ತಯಾರಿ ಎನ್ನುವುದು ಪೂರ್ವವೇ ಹೊರತು ಊಟ ಆದಾಗಲೇ ಮೈಯಿಂದ ಮೇಲೆ ಬೀಳುವುದಿಲ್ಲ. ಊಟ ಆದಾಗ ಊಟ ಹಸಿವು ಆಗ್ಲಿ ಮತ್ತೆ ಶುರು ಮಾಡುವ ಅಂದ್ರೆ, ಹಸಿವಾದಾಗ ಶುರು ಮಾಡ್ಲಿಕ್ಕೆ ಹೋದ್ರೆ ಅನ್ನ ಮಾಡಿ ಊಟ ಮಾಡುವಾಗ ಆತ ಮತ್ತೆ ಹೈರಾಣಾಗಿರ್ತಾನೆ. ಅದರಿಂದ ಮೊದಲೇ ಇರ್ಲಿ ಅಂತಾನೆ ಪ್ರಭವಾರ್ಥಮಿ ಭೂತಾನ ಧರ್ಮ ದ್ರಷ್ಟ ಸ್ವಯಂಭೋ ತಸ್ಮಾತ್ ಪ್ರವರ್ಧಯೇ ಧರ್ಮಂ ಪ್ರಜಾನುಗ್ರಹ ಕಾರಣ. ಹಾಗಾಗಿ ದೇಶದಲ್ಲಿ ಪ್ರಜೆಗಳ ಕ್ಷೇಮಕ್ಕೋಸ್ಕರ ರಾಜನು ಧರ್ಮವನ್ನು ಇಂಪ್ಲಿಮೆಂಟ್ ಮಾಡಬೇಕು, ಬೆಳೆಸಬೇಕು, ಉಳಿಸಬೇಕು. ಕೆಟ್ಟದವರನ್ನು, ನಡೆಸದವರನ್ನು ಬಗ್ಗಿಸಿ ನಡೆಸಬೇಕು, ಕಳಿಸಬೇಕು. ಇಷ್ಟು ಜೋರಾಗಿ ನಿಗ್ರಹ. ಅದಕ್ಕೆ ಸಾಮಧಾನ ಭೇದ ದಂಡಗಳ ಬಗ್ಗೆ ಅವನು ಹೇಳಿದ್ದ. ಇದನ್ನು ನಡೆಸಿಕೊಡ್ಲಿಕ್ಕೆ ವ್ಯವಸ್ಥೆ ಉಂಟು ಅಂತಾನೆ. ಸರಾಜಾಯ ಪ್ರಜಾಶಾಸ್ತಿ ಸಾಧುಗ್ರತ್ ಗುರುಶರ್ಷ. ಯಾರು ಪ್ರಜೆಗಳನ್ನು ಚೆನ್ನಾಗಿ ಪಾಲನೆ ಮಾಡುತ್ತಾನೆ, ದುಷ್ಟರನ್ನು ದಂಡಿಸ್ತಾನೆ, ಇದು ಪ್ರಜಾಪಾಲನೆ, ಪ್ರಜಾಶಾಸನ ಅಂದ್ರೆ, ರಾಜಶಾಸನ ಅಂದ್ರೆ. ಹಾಗೆ ಸುಮ್ಮನೆ ಪ್ರಜೆಗಳಿಗೆ ಒಳ್ಳೆದಾದ್ರೆ ಸಾಕು, ಕೆಟ್ಟವರು ಏನು ಮಾಡಿಕೊಂಡು ಕೂತ್ಕೊಳ್ಳಿ ಅಂದ್ರೆ ಆಗುವುದಿಲ್ಲ ಅಂತ. ಅವರನ್ನು ಚೆನ್ನಾಗಿ, ಇವತ್ತು ನಮ್ಮ ಎಷ್ಟು ದೊಡ್ಡ ಮಟ್ಟಿನ ನ್ಯಾಯ ಖಾದ್ಯಗಳನ್ನೆಲ್ಲ ನಾವು ಶುರು ಮಾಡ್ತೇವೆ, ತಯಾರಿಸ್ತೇವೆ, ಶುದ್ಧ ಭಾರತೀಯವನ್ನಾಗಿಸ್ತೇವೆ. ಹಳೆಯ ಬ್ರಿಟಿಷರ ಕೋಡುಗಳನ್ನೆಲ್ಲ ದೂಡುತ್ತೇವೆ ಅಂತ ಹೇಳಿ ಹೊರಟರು. ಆಗುವ ಕಥೆಯನ್ನು ಕೇಳಿದ್ರೆ, ಮುಖ್ಯವಾಗಿ ಆಗಬೇಕಾದ ನಿಯಮ ಏನು ಕೇಳಿದ್ರೆ,
ನ್ಯಾಯ ಆದಷ್ಟು ಬೇಗ ಸಿಗಬೇಕಾದ್ದು, ಅಪರಾಧಿಗೆ ಆದಷ್ಟು ಬೇಗ ದಂಡನೆ ಆಗಬೇಕಾದ್ದು. ಆದರೆ ಆ ಪ್ರೋಸೆಸ್ ಅಲ್ಲಿ, ಆ ನಡೆಯಲ್ಲಿ ನಾವು ಈ ವಕೀಲರನ್ನು ನಿಲ್ಲಿಸಿಕೊಂಡು ಆದಷ್ಟು ಎಳ್ಕೊಳ್ಳುತ್ತೇವೆ. ಅವರನ್ನು ಬದುಕಿಸಲೋಸಗ ಅನೇಕ ಆಯಾಮಗಳಲ್ಲಿ ಅದನ್ನು ಮುಂದುವರಿಸ್ತೇವೆ. ಇದಾಗಲಿಲ್ಲ. ಎಲ್ಲಿ ನ್ಯಾಯ ಬೇಗ ಸಿಗುವುದಿಲ್ಲವೋ ಅಲ್ಲಿಯೂ ಪಾಪಿ ಬದುಕಿದ್ದಾನೆ, ಪಾಪಿ ಮೆರೀತಿದ್ದಾನೆ, ಕೆಟ್ಟದ್ದು ನಡೀತಾ ಉಂಟು ಅಂತಲೇ ಅರ್ಥ. ಅದನ್ನು ನಡೆಸಲಿಕ್ಕೆ ಉದ್ದೇಶಪೂರ್ವಕವಾಗಿ ಜನ ಸೇರಿದ್ದಾರೆ ಅಂತ ಅರ್ಥ. ಇದು ಪ್ರಯೋಜನ ಇಲ್ಲದ ಕಥೆ ಅಂತಾರೆ. ನಾವೆಷ್ಟು ಒಳ್ಳೆಯ ಈ ದೇಶದ ನ್ಯಾಯ ನಿಯಮಗಳನ್ನು ಹಾಕಿಕೊಂಡ್ರು ಈ ಡಿಲೇ ಆಫ್ ದ ಏನೊಂದಿದೆ ಪನಿಷ್ಮೆಂಟ್, ಇದರಿಂದಾಗಿ ಅತ್ಯಂತ ಸೋಲ್ತಾ ಇದೆ ನಡೆ. ಇದನ್ನು ಉಲ್ಲೇಖ ಮಾಡಿದ ರಾಜ. ಒಳ್ಳೇದು ಮಾಡು, ಇಲ್ಲಿ ಉಚತ್ತಿ ಉಲ್ಲೇಖ ಮಾಡ್ತಾನೆ. ಸಾಧುಕೃತ ಪುರುಷರು ಒಳ್ಳೆ, ಅವನು ಯಾವಾಗ ನಿಖರವಾಗಿ ನಿಷ್ಠುರವಾಗಿ ರಾಜ ತನ್ನ ಶಾಸನವನ್ನು ನಡೆಸಿಕೊಡ್ತಾನೆ ಪ್ರಜೆಗಳಲ್ಲಿ, ಕೆಟ್ಟವರಲ್ಲಿ ಒಳ್ಳೆಯವರಲ್ಲಿ ಬೇಕಾದ ಹಾಗೆ, ಆಗ ಅವನು ಒಳ್ಳೆದು ಮಾಡಿದನ್ನನಿಸ್ತಾನೆ. ಆದ್ರಿಂದ ರಾಜನಿಗೆ ಇರಬೇಕಾಗಿರತಕ್ಕಂತಹ ಮುಖ್ಯ ಗುಣ ಕಾಮಕ್ರೋಧ ಅನಾದೃತ್ಯ ಧರ್ಮಮೇವ ನಿಜವಾಗಿ ಅನುಪಾಲಯೇತ್. ಅವನಿಗೂ ಯಾರ ಮೇಲೆಯೂ ಪ್ರೀತಿ, ಯಾರ ಮೇಲೆಯೂ ದ್ವೇಷ ಅದನ್ನು ಮಾಡಲಿಕ್ಕಿಲ್ಲ. ರಾಗದ್ವೇಷಗಳಿಗೆ ಬಲಿಯಾಗದೆ ಇವ ನನ್ನವ, ಹಾಗಾಗಿ ಇವನಿಗೆ ಆದಷ್ಟು ಬದುಕಿಸಲು ಅಥವಾ ತಪ್ಪಿಂದ ಅವನನ್ನು ದೂರಗಳಿಸಲು ಪ್ರಯತ್ನಿಸಬೇಕು ಅಂತ ಇಲ್ಲ. ಅವನಾಗದವ, ಅವನ ಮೇಲೆ ಆದಷ್ಟು ಅನ್ಯಾಯ ಮಾಡಬೇಕು ಅಂತಿಲ್ಲ. ಇದು ಯಾವುದಕ್ಕೂ ಬಲಿಯಾಗದೆ ಕಾಮಕ್ರೋಧಗಳಿಗೆ, ಇದು ಎರಡೇ ದೊಡ್ಡ ಸಂಗತಿ ಅಂತಾರೆ. ಕಾಮೇಶಃ ಕ್ರೋಧೇಶಃ ರಜೋಗುಣ ಸಮುದ್ಭವ ಮಹಾಶನಃ ಮಹಾಮಾತ್ಮ ವಿದ್ಯೇನಮಿ ವೈರಿಣಂ ಅಂತ ಕೃಷ್ಣ ಮಧುಕೈಡಬರಂತೆ ಇರತಕ್ಕಂಥ ಎರಡು ದೊಡ್ಡ ಅನಾಹುತಗಳನ್ನು ಬಹಳ ಜೋರಾಗಿ ತೋರಿಸಿಕೊಟ್ಟಿದ್ದು. ಕಾಮಕ್ರೋಧವು ವಿಘ್ನಕರವು ಅಂತ ಹೇಳಿ ಪುರಾಣಗಳು ತೋರಿಸಿಕೊಟ್ಟಿವೆ. ಇವು ನಮ್ಮ ಸಾಧನೆಗೆ ಭಂಗ ಕೊಡತಕ್ಕಂಥ ಎರಡು ದೊಡ್ಡ ರಕ್ಕಸರಿದ್ದಾಗಿ ಅದನ್ನು ಅದುಮಿಟ್ಟು ಅದನ್ನು ಅನಾದರಗೊಳಿಸಿ ಅವುಗಳಿಗೆ ತಲೆ ಕೊಡದೆ ಪ್ರೀತಿ ವಿಶ್ವಾಸಗಳು ಅನುರಾಗಗಳು ಅಂತ ಹೇಳಿಕೊಂಡು ಒಂದು ಕಡೆಗೆ ವಾಲದೆ ಆತನ ಮೇಲೆ ಇರತಕ್ಕಂಥ ಆಕ್ರೋಶ ಸಿಟ್ಟು ಅಂತ ಮತ್ತೊಂದು ಕಡೆಯಲ್ಲಿ ವಿಶೇಷವಾದಂತಹ ಹಿಂಸೆಗೆ ತಾನು ಬಲಿ ಬೀಳದೆ ತಟಸ್ಥನಾಗಿ ನಿಂತು ಮಧ್ಯಸ್ಥನಾಗಿದ್ದುಕೊಂಡು ನ್ಯಾಯಯುತವಾಗಿರತಕ್ಕಂಥ ನೆಲೆಯಲ್ಲಿ ಧರ್ಮವನ್ನಷ್ಟೇ ಪಾಲಿಸಬೇಕು ಅಂತಾನೆ. ಧರ್ಮಸ್ಯ ಬ್ರಾಹ್ಮಣೋ ಯೋನಿಹಿ. ವಿಶೇಷವಾದ ಒಂದು ಸಂಗತಿ ಹೇಳ್ತಾನೆ ಔಜತ್ಯ. ಧರ್ಮ ಅದು ಇರುವಂತದ್ದು ಬ್ರಹ್ಮಜ್ಞಾನಿಗಳ ತೆಕ್ಕೆಯಲ್ಲಿ, ಅವರ ಕೂಟದಲ್ಲಿ, ಅವರ ಸಮೂಹದಲ್ಲಿ. ವಾಸ್ತವವಾಗಿ ವೇದವನ್ನು ಅರಿತು ಅದರ ಬಗ್ಗೆ ಸಂಸ್ಕಾರಗಳನ್ನು ಪಡೆದು ಅದನ್ನು ಉಳಿಸಿ ಬೆಳೆಸುವ ಅರ್ಥ ಚಿಂತನೆಯಲ್ಲಿ ನೆಲೆಗೊಂಡ, ದೇವರೆಡೆಗೆ ಸಾಗುತ್ತಿರುವ, ಸರ್ವಸ್ವವನ್ನು ಪರಿತ್ಯಾಗ ಮಾಡಿಕೊಂಡು ಕೇವಲ ಚಿಂತನೆಯ ತಲೆಯ ಕೆಲಸದಲ್ಲಿ ತೊಡಗಿರುವ ವ್ಯಕ್ತಿಗಳೇ ಧರ್ಮದ ಮೂಟೆಗಳು, ಪಾತ್ರಗಳು, ಅಂಶಗಳು, ಸೃಷ್ಟಿಯ ಸಂಗತಿಗಳು, ತಂದೆ ತಾಯಂದಿರು ಅಂತ ಹೇಳುತ್ತಾನೆ. ಹಾಗಾಗಿ ಏನ್ ಮಾಡಬೇಕು ನೀನು ಅಂತ ಮಾಂಧಾತೃವಿಗೆ ಅವನು ಹೇಳುತ್ತಾನೆ. ವಾಸ್ತವವಾಗಿ ತಸ್ಮಾತ್ ತಾನು ಪೂಜೆಯತ್ಸವ, ಅವರನ್ನು ಗೌರವಿಸಬೇಕು. ಪೂಜೆ ಅಂದ್ರೆ ಏನು ಕೇಳಿದ್ರೆ, ಅವರನ್ನು ಪೀಠದಲ್ಲಿ ಕುಳ್ಳಿರಿಸಿಕೊಂಡು ಅವರ ಮೇಲೆ ಪಂಚಾಮೃತ ಅಭಿಷೇಕ ಮಾಡಿ ಮತ್ತೆ ಅವರಿಗೆ ಉದ್ವಾರ್ಚನೆ ಹಿಟ್ಟು ಹಾಕಿ ತೊಳೆದು ಬಿಸಿನೀರು ಹಾಕಿ ಇದಲ್ಲ. ಅವರನ್ನು ಅವರ ಧರ್ಮ ಉಳಿಸುವಂತೆ, ವೇದ ಧರ್ಮ ಉಳಿಸುವಂತೆ ಕಾಪಿಡುವಂಥದ್ದು. ಬ್ರಾಹ್ಮಣಾನಂಚ ಮಾಂಧಾತ ಕುರಿಯಾತ್ ಕಾಮಾನ್, ಅವರ ಬಯಕೆಗಳನ್ನೆಲ್ಲ ಈಡೇರಿಸಿಕೊಡಬೇಕು. ಅವರಿಗೆ ಮಠ ಮಂದಿರಗಳು ಬೇಕಾದ್ರೆ, ಯಜ್ಞಶಾಲೆಗಳು ಬೇಕಾದ್ರೆ, ಕಮಂಡೋಲ ಪಾತ್ರೆಗಳು ಬೇಕಾದ್ರೆ, ದರ್ಬೆ ಕುಶಗಳೆಲ್ಲ ಅಜಿನಗಳೆಲ್ಲ ಬೇಕಾಗಿದ್ರೆ, ಅವರ ಸಂಚಾರಕ್ಕೆ ಸುಗಮವಾಗಿರತಕ್ಕಂತಹ ರಾಜ ಸಹಾಯ, ಭಟರ ಸಹಾಯ, ರಕ್ಷಣೆಯ ಸಹಾಯ ಬೇಕಾದ್ರೆ, ಆಶ್ರಮದ ವ್ಯವಸ್ಥೆಗಳಲ್ಲಿ ದುಷ್ಟ ಪ್ರಾಣಿಗಳ, ಕ್ರೂರ ಮೃಗಗಳ ಉಪಟಳವನ್ನು ನಿವೃತ್ತಿಗೊಳಿಸಲು ಹೇಳಿದರೆ ಇಂಥದ್ದಕ್ಕೆಲ್ಲ ರಾಜ ಸಹಾಯ ಮಾಡಲಿಕ್ಕೆ ಅವರು ಕೇಳಿದ್ದನ್ನೆಲ್ಲ ನಡೆಸಿಕೊಡಬೇಕಾದ್ದು ರಾಜನ ಧರ್ಮ. ಆಗ ಧರ್ಮ ಉಳಿತದೆ. ತೇಷಾಂ ಹಿ ಅಕಾಮಕರಣಾತ್ ರಾಜ್ಞಃ ಸಂಜಾಯತೆ ಭಯಂ. ಒಂದೊಮ್ಮೆ ಅವರು ಕೇಳಿದ್ದನ್ನು ಕೊಡದೆ, ಅವರಿಗೆ ಬೇಕಾದ್ದನ್ನು ಅನುಕೂಲಗೊಳಿಸದೆ ರಾಜ ಒಂದೊಮ್ಮೆ ಹಿಂಜರಿದಿದ್ರೆ ಖಂಡಿತವಾಗಿ ರಾಜನಿಗೆ ದೊಡ್ಡ ಮಟ್ಟಿನ ಕೇಡು ಆಗ್ತದೆ. ದೇಶಕ್ಕೂ ಅದರಿಂದ ಅನಾಹುತ ನಡೀತದೆ. ಅವರ ಶಾಪಗಳು, ತಾಪಗಳು, ಅವರ ವಿಶೇಷವಾದಂತಹ ನೋವುಗಳು, ಸಂಕಟಗಳು ಅದು ಎಲ್ಲರನ್ನು ಬಲಿ ತೆಗಿತಾರೆ. ಇದು ಪ್ರಧಾನವಾದ. ಆದ್ದರಿಂದ ರಾಜ ಅವರ ಕೆಲಸವನ್ನು ಮಾಡುವುದರಲ್ಲಿ ಏನು ಅಸಡ್ಡೆ ತೋರಬಾರದು. ಅವನಿಗೆ ಯಾಕೆಂದ್ರೆ ರಾಜ ಇಂಥವರನ್ನು ಅವಹೇಳನೆ ಮಾಡಿದ ದೊಡ್ಡ ಮಟ್ಟಿನ ವ್ಯಕ್ತಿಗಳನ್ನು, ಸಾಧುಗಳನ್ನು ಗೊತ್ತಾಗಿಬಿಟ್ರೆ
ಸಾಮಾನ್ಯ ಜನರು ಹಿಂಜರಿತಾರೆ, ರಾಜನ ಪ್ರೀತಿಯನ್ನು ನಿಲ್ಲಿಸ್ತಾರೆ. ಮಿತ್ರಾಣಿನ ಚ ವರ್ಧಂತೆ, ರಾಜನನ್ನು ಹಚ್ಚಿಕೊಳ್ಳುವವರು ಯಾರಿಲ್ಲ ಆಗ್ತಾರೆ. ಅವರಿಗೆಲ್ಲ ತೊಂದರೆ ಮಾಡುವವನಾದ್ರಿಂದ ನಮಗೆ ಯಾಕೆ ಬೇಕು ಅಂತ ಅಭಿಮಾನ ವರ್ಗ ಕಮ್ಮಿ ಆಗ್ತದೆ ಕೂಡ್ಲೆ. ಇದು ವಿಶೇಷ. ಕಮ್ಮಿ ಆದ್ರೂ ಪರವಾಗಿಲ್ಲ, ಹೇಳ್ಬೇಡಿ. ತಥಾ ಮಿತ್ರೀ ಭವಂತ್ಯಪಿ, ಅವನಿಗೆ ವಿರೋಧಿಗಳಾಗ್ತಾರೆ, ವಿರೋಧಿಗಳು ಹೆಚ್ಚಾಗ್ತಾರೆ, ವಿರೋಧಿಸುವವರು ಬರ್ತಾರೆ. ಇದ್ದವರೆಲ್ಲ ಅವನ ಅನುಯಾಯಿಗಳು ಬಿಟ್ಟು ಹೋಗ್ತಾರೆ. ಕೆಲವು ಅನುಯಾಯಿಗಳು ಅವನಿಗೆ ತಿರುಗಿ ಬೀಳುತ್ತಾರೆ, ಇತರರು ಭಾರಿ ಜೋರಾಗಿ ವಿರೋಧಿಸ್ತಾರೆ. ಯಾವಾಗಲಾಗಿ ಒಳ್ಳೆಯವನ ಬಗ್ಗೆ ಯಾರಾದರೂ ಕೆಟ್ಟದಾಗಿ ವರ್ತಿಸಿದ್ರೆ ಆ ಒಳ್ಳೆಯವನ ಒಳ್ಳೆತನವನ್ನು ಅರಿತವರು ಸಂಬಂಧಿಗಳಾಗಬೇಕಾಗಿಲ್ಲ, ಊರಿನಲ್ಲಿದ್ದವರು ಸಾಕಾಗತ್ತೆ, ದೂರದಲ್ಲಿದ್ದವರು ಕೇಳಿದ್ರು ಸಾಕಾಗತ್ತೆ, ಅವನ ಪರವಾಗಿ ನಿಲ್ತಾರೆ, ರಾಜನ ವಿರೋಧಿಸ್ತಾರೆ, ಅದನ್ನು ಬಹಿರಂಗವಾಗಿ ಹೇಳಿಕೊಳ್ತಾರೆ, ಗೇರವ ಮಾಡುತ್ತಾರೆ, ಧಿಕ್ಕಾರ ಹೇಳುತ್ತಾರೆ. ಆದ್ರಿಂದ ಜ್ಞಾನಿಗಳನ್ನು, ಸಜ್ಜನರನ್ನು, ಒಳ್ಳೆಯವರನ್ನು, ಭಗವದೆಚ್ಚರ ಉಳ್ಳವರನ್ನು, ಯಜ್ಞ ಯಾಗಾದಿಗಳ ನೆಲೆಯನ್ನು ನಡೆಸಿಕೊಡುವವರನ್ನೆಲ್ಲ ಆದಷ್ಟು ಅವರಿಗೆ ಬೇಕಾದನ್ನು ನೀನು ನಡೆಸಿಕೊಡು. ಅದರಿಂದ ನೀನು ಧರ್ಮವನ್ನು ಉಳಿಸ್ಲಿಕ್ಕಾಗತ್ತೆ. ಪ್ರಜೆಗಳನ್ನು ಪ್ರೀತಿಯಿಂದ ನೋಡಿಕೊಳ್ಳಲಿಕ್ಕೆ ಇಲ್ಲ, ಪ್ರಜೆಗಳೇ ಉರಿದು ಬೀಳ್ತಾರೆ ಹಿಂದಕ್ಕೆ. ಇದನ್ನು ಉಲ್ಲೇಖ ಮಾಡ್ತಾರೆ ಮುಖ್ಯವಾಗಿ. ಆದ್ರಿಂದ ಇದಕ್ಕೆ ಒಂದು ಉದಾಹರಣೆ ಹೇಳ್ತಾರೆ ಬಹಳ ಚಂದವಾಗಿ. ವಿರೋಚನನ ಮಗ ಪ್ರಹ್ಲಾದನ ಮಗ ವಿರೋಚನ, ಹಿರಣ್ಯಕಶಿಪು ಮಗ ಪ್ರಹ್ಲಾದ, ಕಶ್ಯಪನ ಮಗ ಹಿರಣ್ಯಕಶಿಪು, ಮರೀಚಿಯ ಮಗ ಕಶ್ಯಪ, ಬ್ರಹ್ಮನ ಮಗ ಮರೀಚಿ, ಬ್ರಹ್ಮ ಭಗವಂತನ ಮಗ ನಿಮಗೆ ಗೊತ್ತುಂಟು. ಆ ವಿರೋಚನ ಮಗ ಇದ್ದಾನಲ್ಲ ಬಲಿ, ವಾಮನನನ್ನು ಕಂಡವ, ದಾನಕ್ಕಾಗಿ ನಿಂತವ, ಆ ಬಲಿರಾಜ ಮುಂದಿನ ಇಂದ್ರ ಆಗ್ತಾನೆ ತಾನೆ ಸಾವರ್ಣಿ ಮನ್ವಂತರದಲ್ಲಿ. ಆ ಬಲಿರಾಜ ಹೀಗೆ ಗತ್ತು ತೋರಿಸಿದ, ಬ್ರಾಹ್ಮಣರನ್ನು ಅವಹೇಳನೆ ಮಾಡಿದ, ಅವರ ಬಯಕೆಗಳನ್ನು ಈಡೇರಿಸದೆ ಧಿಕ್ಕರಿಸಿದ. ಹೀಗಾಗಿ ಅವನ ಕೈಯಲ್ಲಿದ್ದಂತಹ ಲಕ್ಷ್ಮಿ ಇದ್ದಾಳಲ್ಲ, ಶತ್ರು ಸಂತಾಪಿನಿ ಅಂತ, ಶತ್ರುಗಳ ಮೇಲೆ ವಿಶೇಷವಾದ ಪ್ರಭಾವವನ್ನು ಬೀರತಕ್ಕಂಥ ಅವನಲ್ಲಿರತಕ್ಕಂಥ ಒಂದು ಚಾರ್ಮ್, ಅವಳು ಬಿಟ್ಟೋಗಿ ಇಂದ್ರನ ಮನೆಯಲ್ಲಿ ಕೂತು ಬಿಟ್ಲು. ಆದ್ರಿಂದ ಜಯಶ್ರೀ ಇಂದ್ರನಲ್ಲಿ ಕೂತ್ಲು, ಕೀರ್ತಿಪತಾಗಿ ಇಂದ್ರನಲ್ಲಿ ನಿಂತಿದ್ದು. ಬಲಿ ಚಪ್ಪೆಯಾಗಿ ಬಿಟ್ಟು ಹೋದ. ಅವನ ದೌಲತ್ತು. ಇದು ನಡೆದ ಘಟನೆ ಅಂತಾನೆ. ಇದಾದದ್ದು ಯಾಕೆ? ಏತತ್ ಫಲಂ ಅಸೂಯಾಯ ಅಭಿಮಾನಸ್ಯ ಚ ಅಭಿಭೋ. ಇದು ಆದದ್ದು ಅವನ ಅಸೂಯೆಯ, ದರ್ಪದ, ಅಭಿಮಾನದ, ಸ್ವಾಭಿಮಾನದ ಅತಿರೇಕವಾದ ಅಹಂಕಾರದ ಕತೆ. ಅವನು ಬಾಯ್ಬಿಟ್ಟು ಹೇಳಿಬಿಟ್ಟ ವಾಮನನಿಗೆ. ಅವನು ಕೇಳಿದಾಗ, ನನಗೊಂದು 3 ಹೆಜ್ಜೆ ಕೇಳಿದಾಗ, ಅನುಷ್ಠಾನಕ್ಕಾಗಿ ಅಗ್ನಿಹೋತ್ರಕ್ಕಾಗಿ ಅಂದಾಗ ನೆಗಾಡಿದ, ಹೇಳಿಕೊಂಡ. ನೀನು ಯಜ್ಞವನ್ನೆಲ್ಲ ಮೊದಲು ಹೊಗಳಿದ್ದ ಚಂದ ಮಾಡಿ, ನೀನು ಒಳ್ಳೆ ಮಾತಾಡಿದೆ, ಅದು ನಿನಗೆ ಕೇಳಲಿಕ್ಕೆ ಬರಲಿಲ್ಲ. ಇದು ಕೇಳುವುದಲ್ಲ, ಹೀಗಲ್ಲ. ಒಂದು ವಿಷಯ ಏನಂದ್ರೆ, ನನ್ನಂತ ಅರಸನ ಹತ್ತಿರದಲ್ಲಿ ಕೈವಡ್ಡಿ ಕೇಳಿದ ನಂತರ ಬಾಕಿ ಉಳಿದು ಇನ್ನೊಬ್ಬರ ಕೈಯಲ್ಲಿ ಕೇಳುವಂತಾಗಬಾರದು ಅಂದ. ಇದು ಅವನ ಅಹಂಕಾರ, ದುರಹಂಕಾರ. ಇನ್ನೊಬ್ಬರ ಬಳಿ ಕೇಳದಂತೆ ನಾನು ಕೊಡುತ್ತೇನೆ, ಅಷ್ಟೆಲ್ಲ ನಾನು ದೊಡ್ಡ ಉದಾರೀನ್ ಮಹಾದಾನಿ ಅಂತ ಹೇಳಿಕೊಳ್ಳಿಕ್ಕೋಸ್ಕರ ಕೊಚ್ಚಿಕೊಂಡ. ವಾಮನ ಹೇಳುತ್ತಾನೆ, 3 ಹೆಜ್ಜೆ ಸಾಲದು ಅಂದ್ರೆ ನಮಗೆ ಆಸೆ ಹೆಚ್ಚಾಯ್ತು ಅಂತ ಅರ್ಥ. ಮತ್ತೆ 3 ದ್ವೀಪ ಕೊಡು ಕೇಳಿದ್ರು ಸಾಕಾಗ್ತದ? ಆಸೆ ನಿಲ್ತದ? ಇಲ್ಲ. ಆಸೆ ಒಂದು 0 ಸೇರಿಸಲಿಕ್ಕೆ ಬರ್ತದೆ. ತ್ರಿಭಿಕ್ರಮೇ ರಸಂತುಷ್ಟ ದ್ವೀಪೇ ನಾವಿನ ಮೂರ್ಯತೆ ಅಂದವ. ನೀನೊಂದು ದೊಡ್ಡ ಜಂಬೂ ದ್ವೀಪವನ್ನೇ ಕೊಡುತ್ತೇನೆ ಹೇಳು, ಮತ್ತೆ ಹೇಳು, ಮತ್ತೆ ಉಳಿದ 6 ದ್ವೀಪ ಉಂಟು ಕೇಳ್ತೇವೆ ನಾವು. ಆದ್ರಿಂದ ಈ ಒಡೆತನ, ಈ ಸಾಮ್ರಾಜ್ಯ, ಈ ದವಸ ಧಾನ್ಯಗಳು, ಈ ದುಡ್ಡು ದುಮ್ಮಾನಗಳು, ಈ ಹೆಣ್ಣು ಭಾಗ್ಯಗಳೆಲ್ಲ ಅದಕ್ಕೆ ಕೊನೆಯೇ ಇಲ್ಲ, ಸಾಕು ಎನ್ನುವುದಿಲ್ಲ ಮನುಷ್ಯನಿಗೆ ಎಂತ ಹೇಳಿದ್ರು ಇಲ್ಲ ಇಲ್ಲ ಅಂತ ಬಹಳ ದೊಡ್ಡ ಸಂಗತಿ ಮಾತಾಡಿ ಏನಾಯ್ತು, ಕೊಡ್ಲಿಕ್ಕಾಗದೆ ಸೋತ. ಹೆಂಡತಿ ಬೇರೆ ಹೇಳಿದ್ಲು, ಇವನಿಗೆ ಬೂಟು ಹೆಚ್ಚಾಗಿದೆ, ದೇವರು ಚಂದ ಶಾಸ್ತಿ ಮಾಡಿದ ಅಂತ ಹೇಳ್ತಾಳೆ ವಿಂಧ್ಯಾವಳಿ. ಬಾಯಿ ಬಿಟ್ಟು ಹೇಳ್ತಾಳೆ. ವಾಮನ ವಿಜಯ ಪದ್ಧತಿ ನಿಂತಾಗ ಹೇಳ್ತಾನೆ ದೇವರ ಹತ್ರ, ಸ್ವಾಮಿ ಒಳ್ಳೇದು ಮಾಡಿದೆ, ನಮ್ಮವರಿಗೆ ಭಾರಿ ದುರಭಿಮಾನ ಅಹಂಕಾರ ತುಂಬಿತ್ತು, ತಾನೇ ದೊಡ್ಡ ದೊರೆ, ಸಾರ್ವಭೌಮ, ದಾನಶೀಲ ಅಂತ ನೀನು ತೋರಿಸಿಕೊಟ್ಟೆ ಅಂತ ಬಹಳ ಚೆನ್ನಾಗಿ. ತಮಾಷೆಗಲ್ಲ ಅಂತಾದ್ರೂ ಆಕೆ ಸಹಜವಾಗಿ ಎದುರಲ್ಲೇ ಅದನ್ನು ಗುರುತಿಸಿ ಪ್ರಾರ್ಥಿಸಿ ದೇವರ ಅನುಗ್ರಹಕ್ಕೆ ಪಾತ್ರಳಾಗುವಂತೆ ಕೇಳಿಕೊಂಡಿದ್ದು ಸಹಜ.
ಹೀಗೆ ಬಹಳ ಚಂದವಾಗಿ ಇದನ್ನು ಉಲ್ಲೇಖ ಮಾಡಿದ. ಈ ಸಂಗತಿಗಳನ್ನು ಹೇಳಲಿಲ್ಲ, ಹೀಗಾಯ್ತು ಅಂತ ಬಲಿಯ ಅಡ್ರೆಸ್ ಮಾಡಿದಷ್ಟೇ ಹೊರತು ನಾನು ನಿಮಗೆ ಏನಾಯ್ತಪ್ಪ ಬಲಿಯ ಕತೆ ಉಚ್ಚತ್ತೀರಿ ಏನಂತ ಹೇಳಿದ್ದಕ್ಕೆ ನಾನು ವಿವರಿಸಿದೆ. ಇಲ್ಲಿ ವಾಕ್ಯ ಇತ್ತಲ್ಲ ಅಂತ, ಏತದ್ ಫಲಂ ಅಸೂಯಾಯ. ಇನ್ ಮೊದಲೇನ್ ಮಾಡಿದ, ಇಂದ್ರನಲ್ಲಿದ್ದ ಸವಲತ್ತುಗಳಿಗೆ ವೈಭವಗಳಿಗೆ ಮಾರು ಹೋಗಿ ಅಸೂಯೆ ಪಟ್ಟ. ಏನು ಏನು ನಮಗೆ ಯಾಕಿಲ್ಲ, ನಾವು ಒಂದೇ ಕವಲಲ್ಲಿ ಬಂದವರು, ಕಶ್ಯಪನ ವಂಶದಲ್ಲಿ ಬಂದಿದ್ದೇವೆ. ಕಶ್ಯಪನಿಗೆ ದಿತಿ ಮತ್ತು ಅದಿತಿ ಇಬ್ಬರು ಹೆಂಡತಿಯರು ಇನ್ನೂ ಇದ್ರು. ಅದಿತಿಯಲ್ಲಿ ಇಂದ್ರ ಬಂದಿದ್ದಾನೆ, ದಿತಿಯಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಗಳು ಹುಟ್ಟಿದ್ದು, ಅಲ್ಲಿಂದ ಬಲಿಗೆ ಸಿಕ್ಕಿದೆ. ಈಗ ಅವ ಕೇಳೋದು, ಸ್ವರ್ಗಾಧಿಪತ್ಯಲ್ಲಿ ಇಂದ್ರನಿಗೆ ಯಾಕೆ, ಅದಿತಿ ಮಕ್ಕಳಿಗೆ ಮಾತ್ರ ಯಾಕೆ, ದಿತಿ ಮಕ್ಕಳಾದ ನಮಗೆ, ದಿತಿ ವಂಶದವರಾದ ನಮಗೆ ಯಾಕೆ ಇಲ್ಲ ಹೇಳಿ ದರ್ಪ ತೋರಿಸಿ ಅವರ ಮೇಲಿರತಕ್ಕಂಥ ಸಂಪತ್ತನ್ನು ಎಗರಿಸಿಕೊಂಡು ಕೂತವ. ಶುಕ್ರಾಚಾರ್ಯರ ಒಂದು ಪವರ್ ಶಕ್ತಿಯಿಂದಾಗಿ ಇಂದ್ರನ ಮೇಲೆ ದಿಗ್ವಿಜಯ ಸಾಧಿಸಿದವ. ಅಸೂಯೆಯಿಂದ ಅವರಿಗೆ ಯಾಕೆ ಅಂತ ಇದನ್ನು ಪ್ರಹ್ಲಾದ ಬಾಯಿ ಬಿಟ್ಟು ಹೇಳಿಕೊಟ್ಟ. ಬೇರೆ ಒಂದ್ಸರ್ತಿ ದುರ್ನಿಮಿತ್ತಗಳು ಕಂಡು ಬಲಿ ಬೊಬ್ಬಿರಿದು ಪ್ರಹ್ಲಾದ ಅಂತ ಬರ್ತಾನೆ, ಯಾಕಯ್ಯ ನಮ್ಮವರಲ್ಲಿ ಏನು ಉತ್ಸಾಹ ಕಾಣುತ್ತಾ ಇಲ್ಲ ಅಂತ. ಆಗ ಪ್ರಹ್ಲಾದ ಧ್ಯಾನದಲ್ಲಿ ನೋಡಿ ಅದಿತಿಯ ಗರ್ಭದಲ್ಲಿ ವಾಮನ ಇರುವುದು ತಿಳಿದು, ನಿನ್ನ ಸೊಕ್ಕು ಮುರಿಯಲು ಬರ್ತಾ ಇದ್ದಾನೆ, ನೀನು ಅನ್ಯಾಯ ಮಾಡಿದೆ, ದೇವತೆಗಳಿಗೆ ಸಿಗಬೇಕಾದ ಯಜ್ಞಾಂಶಗಳನ್ನೆಲ್ಲ ನಿಲ್ಲಿಸಿದೆ, ಕಬಳಿಸಿದೆ, ಇದು ಸೃಷ್ಟಿಯ ನಿಯಮಕ್ಕೆ ವಿರುದ್ಧವಾಗಿದೆ ಅಂತ ಹೇಳಿ ಬಾಯಿ ಬಿಟ್ಟ ಇಂದ್ರಾದಿಗಳಿಂದ ಸೊತ್ತು ಕಬಳಿಸಿದ ಕಥೆಯನ್ನು ಹೇಳಿಕೊಂಡ. ಆದ್ರಿಂದ ಏತದ್ ಫಲಂ ಅಸೂಯಾಯ ಚ ಅಭಿಮಾನಸ್ಯ ಚ ಅಭಿಭೋ ಅಂದದ್ದು. ಉಚಿತ ಹೇಳುವಾಗ ಇದು ಎರಡರ ಫಲ, ಒಂದು ಹೊಟ್ಟೆಗಿಚ್ಚವನಿಗೆ ಇಂದ್ರನಲ್ಲಿ ಉಂಟಲ್ಲ ಅಂತ, ಇನ್ನೊಂದು ತಾನು ದೊಡ್ಡ ಜನ ಅಂತ. ಸಂಪತ್ತು ಬಂದ ನಂತರ ತಾನು ದೊಡ್ಡ ಜನ. ಮೊದಲು ಕಾಮ ಮತ್ತೆ ಕ್ರೋಧ ಬೇಕು ಅನಿಸಿತು, ಪಡೆದ, ಈಗ ಎಲ್ಲರ ಮೇಲೆ ಸಿಟ್ಟಾಗಿ ಅಭಿಮಾನದಿಂದ ಕೂತಿದ್ದಾನೆ ಏನಂತೆ ಅಂತ ಹೇಳಿ. ಹೀಗಾಗಿ ಇದು ಎರಡರಿಂದ ಫಲ ಆಗಿದೆ. ಮಾಂಧಾತೃ ನೀನು ಅದನ್ನು ಮಾಡಬೇಡ, ಇನ್ನು ಇದು ತಿಳ್ಕೋ, ದರ್ಪ ಅದು ನಿನಗೆ ಬೇಡ, ಅದನ್ನು ಧಿಕ್ಕರಿಸಿ ನೀನು. ದರ್ಪೋ ನಾಮ ಶ್ರೇಯಪುತ್ರ ಜಜ್ಞೆ ಅಧರ್ಮಾದಿತಿ ಶ್ರುತಿ. ಅಧರ್ಮ ಎನ್ನತಕ್ಕ ದೇವತೆಯಲ್ಲಿ ಅಧರ್ಮ ಇದ್ದಾನೆ, ಅಧರ್ಮಾಧಿಪತಿ ಅಂತೆಲ್ಲ ಉಂಟು ಹೇಳುತ್ತೇವೆ ನಾವು. ಹಾಗಾಗಿ ಧರ್ಮ ಅಧರ್ಮ ಇದ್ದಾಗೆ, ಧರ್ಮನಿಗೆ ಯಮ ಇದ್ದಾಗೆ ಇದು 4 ಅಂಶಗಳು. ಅಧರ್ಮದಲ್ಲಿ ನಿವೃತ್ತಿ ಇದ್ದಾನೆ. ಆ ಅಧರ್ಮಕ್ಕೆ ಲಕ್ಷ್ಮಿಯ, ಅಧರ್ಮ ದೇವರೂ ಆಗಿರ್ಬೋದು ಆ ರೂಪದಿಂದ ಬಂದಾಗ, ಸಾಕ್ಷಾಶ್ರೀ ಆದಾಗ. ಶ್ರೀ ಸಂಪತ್ತುನಂತಹ ಲಕ್ಷ್ಮಿಗೆ ಅಧರ್ಮದಿಂದ ಬಂದಂತಹ ಮಗು ಅದು ದರ್ಪ. ದರ್ಪ ಅಂದ್ರೆ ಸೊಕ್ಕು. ಇದು ನಾವು ಕೇಳಿದ್ದೇವೆ. ಇದರಿಂದ ಎಲ್ಲಾ ದೇವತೆಗಳು ಅಸುರರು ಎಲ್ಲ ಸೊಕ್ಕಿನಿಂದ ಸೋತವರೇ, ಸೊಕ್ಕಿ ವಶಾದವರೇ, ಏನ್ ಕಮ್ಮಿ ಅಲ್ಲ. ದುಡ್ಡಿನ ಮಕ್ಕಳು ಅಂತ ಹೇಳಿದ್ರೆ ಏನರ್ಥ, ದುಡ್ಡು ಇದ್ದಲ್ಲಿ, ದುಡ್ಡು ಒಟ್ಟು ಸೇರಿದ್ದಲ್ಲಿ ತನ್ನಷ್ಟಕ್ಕೆ ಸೊಕ್ಕು ಬೆಳೀತದೆ ಅಂತ. ಸಂಪತ್ತು ಇದ್ದಲ್ಲಿ ಮದ ಬಂದ ಹಾಗೆ, ಮದ ಅಂದ್ರೆ ಯಾವುದು, ಇದು ಮದು, ಇದು ದುರ್ವ್ಯಸನಗಳು ಸೇರಿಕೊಂಡ ಹಾಗೆ ಸಂಪತ್ತು ಬಂದಲ್ಲೆಲ್ಲ ಒಂದು ಶುರುವಾಗುತ್ತೆ. ಮೋಜು ಮಾಡ್ತಾನೆ, ದುರ್ವ್ಯಸನಗಳಿಗೆ ಬಲಿಯಾಗ್ತಾನೆ, ಸುಳ್ಳು ಹೇಳ್ತಾನೆ, ಬೆಡಿಲಿಕ್ಕೆ ಶುರು ಮಾಡ್ತಾನೆ, ಇದೆಲ್ಲ ದರ್ಪ ತೋರಿಸ್ತಾನೆ. ಆದ್ರಿಂದ ಇದು ದುಡ್ಡಿನ ಕೂಸು ಅಂತ ಹೇಳೋದು. ಅದಕ್ಕೆ ದುಡ್ಡು ಬಂದವರಿಗಿರತಕ್ಕಂಥ ಕೆಲವು ದುರ್ಗುಣಗಳಿವು. ಆದ್ರಿಂದ ಇದರಿಂದ ತೇನ ದೇವಾಸುರಾಹ ನೀತಾಹ ರಾಜನ್ ಸುಬಹುಶೋಷಂ. ಎಷ್ಟೋ ದೇವತೆಗಳು, ಎಷ್ಟೋ ಅಸುರರು ಈ ದರ್ಪಕ್ಕೆ ಬಲಿಯಾಗಿದ್ದಾರೆ, ದುಡ್ಡು ಬಂದಾಗ ಸೊಕ್ಕಿದ್ದಾರೆ. ಆದ್ರಿಂದ ನೀನೀಗ ಅದನ್ನು ಬಿಡ್ಲಿಕ್ಕುಂಟು. ರಾಜ ಯಾವಾಗ ರಾಜ ಆಗ್ತಾನೆ ಅಂದ್ರೆ, ರಾಜ ಭವತಿ ತಮ್ ಜಿತ್ವ. ಸೊಕ್ಕನ್ನು, ಅಹಂಕಾರವನ್ನು, ಗರ್ವವನ್ನು, ಈಗೋವನ್ನು, ಪ್ರೆಸ್ಟೇಜನ್ನು, ಪ್ರತಿಷ್ಠೆಯನ್ನು ನಿಲ್ಲಿಸಿದರೆ ಅವನು ರಾಜ. ಸಿಂಹಾಸನ ಕೂತ್ಕೊಳ್ತಾನೆ, ತಾನು ದೊಡ್ಡವಲ್ಲ, ಪ್ರಜೆಗಳ ಸೇವಕ್ಕೆ ಅನ್ನತಕ್ಕ ನಿರಂತರ ಎಚ್ಚರ ಇದೆ ಅವನಿಗೆ. ಯಾವ ಹೊತ್ತು ಕೇಳಿದ್ರು ಪ್ರಜೆಗಳಿಗೋಸ್ಕರ ಅವನು ಕರಗಬೇಕು, ಧಾವಿಸಬೇಕು, ಸ್ಪಂದಿಸಬೇಕು, ಕತ್ತಿ ಹಿಡಿಬೇಕು. ಹೋರಾಟದಲ್ಲಿ ಸತ್ರು ಪರವಾಗಿಲ್ಲ ಅಂದು ನೋಡಿ. ಯಾವುದೋ ಪ್ರಜೆ, ಯಾವುದೋ ಕಳ್ಳಗಾಕರ ಯುದ್ಧದಲ್ಲಿ, ಯಾವುದೋ ದೇಶದ ರಕ್ಷಣೆಯಲ್ಲಿ ನೋಡಿ ಎಷ್ಟು ಜನ ಕತ್ತಿ ಹಿಡಿದುಕೊಂಡು ಎಷ್ಟು ಸಾಯಲಿಲ್ಲ ನಮ್ಮ ದೇಶದ ಇತಿಹಾಸದಲ್ಲಿ. ಅದನ್ನು ಉಲ್ಲೇಖ ಮಾಡಿ, ರಾಜಾಭವತಿ ತಂದಿತ್ವ. ನೀನು ದರ್ಪವನ್ನು ನೀನು ಬದಿಗಿಡು, ನೀನು ಗೆಲ್ಲು, ನಿನ್ನನ್ನು ಗೆಲ್ಲು. ಇಲ್ಲ ಆದ್ರೆ ಏನಾಗ್ತದೆ, ದಾಸಸ್ತೇನ ಪರಾಜಿತ. ಒಂದೊಮ್ಮೆ ದರ್ಪ ನಿನ್ನನ್ನು ಸೋಲಿಸಿದ್ರೆ ನೀನು ದರ್ಪದ ಕೂಸಾಗ್ತೀಯ, ಅದರ ದಾಸನಾಗ್ತೀಯ, ಸೊಕ್ಕಿಗೆ ನೀನು ಅಡಿಯಾಳ ಆಗ್ತೀಯ, ಆಗಬಾರ್ದು. ಅದರಿಂದ ದರ್ಪ ಅಧರ್ಮ ಒಟ್ಟು ಸೇರಿ ಇದು ನಿನ್ನ ಪಾಳಿನಲ್ಲಿ ಕವರ್ ಮಾಡದಿರಲಿ, ನೀನು ಅದನ್ನು ಮೆಟ್ಟಿ ನಿಂತು ನೀನು ಮೆರೆಯಬೇಕು ಅಂತ ಹೇಳಿ ಮಾಂಧಾತೃವಿಗೆ ಉಚ್ಚತ್ತಿ ಬಹಳ ಚಂದವಾದಂತಹ ಸಂದೇಶ ಕೊಡ್ತಾ ಇದ್ದಾನೆ. ನೀನು ಮೆರೆ, ದರ್ಪವನ್ನು ತೊರೆ,
ನೀನು ಅಧರ್ಮವನ್ನು ಹೊಡೆದಾಗೂ ನೀನು ಧರ್ಮದನ್ನು ಪ್ರತಿಷ್ಠೆಗೊಳಿಸುವಂತ ಮಾತಾಡಿದ್ದಾನೆ. ಮತ್ತೂ ಒಂದಿಷ್ಟು ಉಚತ್ಯನ ಮಾತು ನಮಗೆ ಸಿಕ್ಕಿದೆ, ಅದನ್ನು ಮತ್ತೆ ಕೇಳುವ. ವಂದನೆಗಳು. ಶ್ರೀಕೃಷ್ಣ. ನಾರಾಯಣ ನಾರಾಯಣ ನಾರಾಯಣ.